ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ನೋಡಿದಂತೆ ಅಶ್ವಶಿರ ಎನ್ನುವ ರಾಜನ ವೃತ್ತಾಂತವನ್ನು ನಾವು ಕೇಳ್ತೀವಿ. ಅಶ್ವಶಿರನ ಹತ್ರ ಕಪಿಲ ಮತ್ತು ಜೈಗೀಷವ್ಯ ಮಹಾಯೋಗಿಗಳು ಬರ್ತಾರೆ. ಮೋಕ್ಷ ಯಾವುದರಿಂದ, ಕರ್ಮದಿಂದಲೋ ಜ್ಞಾನದಿಂದಲೋ ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ ಬೃಹಸ್ಪತಿ ಆಚಾರ್ಯರು ಮತ್ತು ರೈಭ್ಯ ವಸುರಾಜ ಅವರು ಮಾಡಿದ ಪ್ರಶ್ನೆ ಬೃಹಸ್ಪತಿ ಆಚಾರ್ಯರ ಹತ್ರ. ಅದಕ್ಕೆ ಬೃಹಸ್ಪತಿ ಆಚಾರ್ಯರು ಸಂಯಮನ ಹಾಗೆ ಅಂತ ಮತ್ತು ನಿಷ್ಠುರಕ ಅಂತ ಒಂದು ವ್ಯಾಧ, ಆ ವ್ಯಾಧನ ಹೆಸರು ನಿಷ್ಠುರಕ ಅಂತ ಬರೀತಾರೆ. ಅವರ ಒಂದು ಸಂವಾದವನ್ನು ಹೇಳಿ, ಯತ್ಕಿಂಚಿತ್ ಕುರುತೆ ಕರ್ಮ ಪುರುಷ ಸಾಧ್ವಸಾಧುವ ಸರ್ವಂ ನಾರಾಯಣೋನ್ಯಸ್ಯ ಕುರುವನ್ನಪಿ ಲಿಪ್ಯತೆ. ಸತ್ಕರ್ಮವನ್ನೇ ಮಾಡಬೇಕು, ಗೊತ್ತಿಲ್ಲದೆ ಪಾಪಕರ್ಮಗಳು ಆಗಿದ್ದರೂ ಕೂಡ ಅವುಗಳನ್ನು ಮಾಡುವವ ಪರಮಾತ್ಮನೇ ಹಾಗೆ ಅಂತ ಜ್ಞಾನ, ಆ ಎಚ್ಚರ ನಮ್ಮಲ್ಲಿ ಸದಾ ಇರಬೇಕು. ಆ ಎಚ್ಚರದೊಂದಿಗೆ ಎಲ್ಲವನ್ನೂ ಕೂಡ ನಾವು ಶ್ರೀಮಧ್ವಾಂತರ್ಗತ ಕೃಷ್ಣಾರ್ಪಣಮಸ್ತು ಎನ್ನುವ ಒಂದು ಕೃಷ್ಣಾರ್ಪಣ ಬುದ್ಧಿಯಿಂದ ಫಲಾಪೇಕ್ಷೆಯನ್ನು ನಿರೀಕ್ಷೆ ಮಾಡದೆ ಕೇವಲ ದೇವರ ಅನುಗ್ರಹ ಇದ್ದರೆ ಸಾಕು ಎನ್ನುವ ಒಂದು ದೃಷ್ಟಿಯಿಂದ ಪರಮಾತ್ಮನ ಪೂಜಾರೂಪವಾಗಿ ಆ ಕರ್ಮಗಳನ್ನು ಮಾಡಬೇಕು ಹಾಗೆ ಅಂತ ನಾವು ನೋಡಿದ್ದೀವಿ. ಆತ್ಮಾಸ ಪ್ರಕೃತಿಸ್ಥಶ್ಚ ಭೂತಾನಾಂ ಸಂಶ್ರಯೋ ಭವೇ. ಆ ನಿಷ್ಠುರಕ ಹೇಳುವ ಮಾತು, ಆತ್ಮ ಸಹ ಪ್ರಕೃತಿಸ್ಥಶ್ಚ. ಆತ್ಮ ಪರಮಾತ್ಮ ಎಲ್ಲಿದ್ದಾನೆ? ಪ್ರಕೃತಿಸ್ಥಃ, ಪ್ರಕೃತಿಯಲ್ಲಿ ಇದ್ದಾನೆ. ಪ್ರಕೃತಿ ಅಂದರೆ ಯಾವುದು? ಪ್ರಕೃತಿಯಿಂದ ಹುಟ್ಟಿದ್ದು, ಅದರ ಕಾರ್ಯ ಅಂತ ಕರೀತಾರೆ. ಪ್ರಕೃತಿಯ ಕಾರ್ಯ, ಪ್ರಕೃತಿಯ ಕಾರ್ಯದಲ್ಲೂ ಪರಮಾತ್ಮನೇ ಇರೋದು. ಪ್ರಕೃತಿಯ ಕಾರ್ಯ ಅಂದರೆ ಯಾವುದು? ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು ಇತ್ಯಾದಿಗಳು ಅಂತ ನಾವು ಪಂಚಭೂತದಲ್ಲೇ ಅಗ್ನಿಯ ಒಂದು ದೃಷ್ಟಾಂತವನ್ನು ನಿನ್ನೆ ನೋಡಿದ್ದೀವಿ. ಆ ಬುಡದಲ್ಲಿ ಇದ್ದ ಅಗ್ನಿ ಅದು ಇದ್ದಾಗ ಆ ಬಲೆಯೆಲ್ಲ ಏನಾಯಿತು? ಅಗ್ನಿಮಯ ಆಗಿತ್ತು. ಬುಡದಲ್ಲಿ ಇದ್ದ ಅಗ್ನಿ ತೆಗೆದಾಗ ಬಲೆಯಲ್ಲಿ ಇದ್ದ ಅಗ್ನಿಯು ಹೋಗ್ತದೆ. ಹೇಗೋ ಹಾಗೆ ಪರಮಾತ್ಮ ಒಳಗಿದ್ದು ಎಲ್ಲವನ್ನು ಮಾಡಿಸಿದಾಗ ನಾವು ಚಟುವಟಿಕೆ ಮಾಡಿದಂತೆ ಆಗ್ತದೆ. ಪರಮಾತ್ಮ ನಿಲ್ಲಿಸಿದ ಅಂದರೆ ನಾವು ಯಾವ ಕ್ರಿಯೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇದು ಒಟ್ಟು ನಿನ್ನೆ ನೋಡಿದ ವಿಚಾರ. ಅದಾದ ಮೇಲೆ ಆ ವಿಮಾನದಲ್ಲಿ ಕುಳಿತು ಆ ನಿಷ್ಠುರಕ ವ್ಯಾಧ
ಮೋಕ್ಷವನ್ನು ಪಡೆದ ಎನ್ನುವ ವಿಚಾರವನ್ನು ಕೂಡ ನೋಡಿದ್ದೀವಿ. ಭವೇನ್ಮುಕ್ತಿ ದ್ವಿಜಶ್ರೇಷ್ಠ ರೈಭ್ಯ ರಾಜನ್ ವಸೋಧ್ರುವಂ. ಈ ಒಂದು ಜ್ಞಾನವನ್ನು ರೈಭ್ಯ ಮತ್ತು ವಸುರಾಜನಿಗೆ ಬೃಹಸ್ಪತಿ ಆಚಾರ್ಯರು ಹೇಳಿ, ಇದೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹಾಗೆ ಅಂತ ಅದನ್ನು ಹೇಳಿರು. ಏವಂ ತೌ ಸಂಶಯಚ್ಛೇದಂ ಪ್ರಾಪ್ತೌ ರೈಭ್ಯವಸೂ ನೃಪ ಬೃಹಸ್ಪತಿಸ್ತತೋ ಧಿಷ್ಣ್ಯಾತ್ ಜಗ್ಮತುರ್ ನಿಜಮಾಶ್ರಮಂ. ಅಲ್ಲಿಂದ ವಸುರಾಜ ಮತ್ತು ಆ ರೈಭ್ಯ ಋಷಿಗಳು ತಮ್ಮ ತಮ್ಮ ಆಶ್ರಮಕ್ಕೆ, ತಮ್ಮ ತಮ್ಮ ಮನೆಗೆ ಹೊರಟು ಹೋದರು ಅಂತ ಹೇಳ್ತಾರೆ. ಅದರಿಂದ ಅಶ್ವಶಿರನ ಹತ್ರ ಹೇಳ್ತಾರೆ ಕಪಿಲ, ತಸ್ಮಾತ್ ತ್ವಮಪಿ ರಾಜೇಂದ್ರ ದೇವಂ ನಾರಾಯಣಂ ಪ್ರಭುಂ ಅಭೇದೇನ ಸ್ವದೇಹಸ್ಥಂ. ಅದರಿಂದ ನೀನು ಕೂಡ ಏನು ಮಾಡು, ಅಶ್ವಶಿರ ಪರಮಾತ್ಮನನ್ನು ಪೂಜೆ ಮಾಡು. ಎಲ್ಲಿರತಕ್ಕ ಪರಮಾತ್ಮ? ಸ್ವದೇಹಸ್ಥಂ, ನಮ್ಮ ದೇಹದಲ್ಲಿ ನಿಯಾಮಕನಾಗಿ ಬಿಂಬನಾಗಿ ಇರತಕ್ಕ ಪೂಜೆಯನ್ನು, ಪರಮಾತ್ಮನ ಪೂಜೆಯನ್ನು ಮಾಡು ಹಾಗೆ ಅಂತ. ಮತ್ತು ನಾವು ಶಾಲಿಗ್ರಾಮದಲ್ಲಿ ಪೂಜೆ ಮಾಡ್ತೀವಿ. ಪೂಜೆ ಮಾಡುವಾಗ ಏನಂತ ಚಿಂತನೆ ಮಾಡ್ತೀವಿ? ಬಿಂಬೋಸಿ ಪ್ರತಿಬಿಂಬೋಸ್ಮಿ ಹಾಗೆ ಅಂತ ಚಿಂತನೆ ಮಾಡಿ, ಶಾಲಿಗ್ರಾಮದಲ್ಲಿರುವ ಪರಮಾತ್ಮನ ರೂಪ, ನನ್ನ ಬಿಂಬರೂಪ ಎರಡೂ ಕೂಡ ಅಭೇದೇನ ಅಂತ ಬರೀತಾರೆ ನೋಡಿ. ಅಭೇದೇನ ಸ್ವದೇಹಸ್ಥಂ. ಶಾಲಿಗ್ರಾಮಗಳಲ್ಲಿ ಇರತಕ್ಕ ಪ್ರತಿಮೆಗಳಲ್ಲಿ ಇರತಕ್ಕ ಪರಮಾತ್ಮನ ಪೂಜೆ ರೂಪ, ನನಗೆ ಬಿಂಬನಾಗಿರತಕ್ಕ ಪರಮಾತ್ಮನ ರೂಪ ಎರಡೂ ಕೂಡ ಒಂದೇ, ಆ ರೂಪದಲ್ಲಿ ವ್ಯತ್ಯಾಸ ಇಲ್ಲ. ಈ ರೀತಿಯಾದ ಒಂದು ಐಕ್ಯ ಚಿಂತನೆ, ಪರಮಾತ್ಮನ ರೂಪಗಳಲ್ಲಿ ಐಕ್ಯ ಚಿಂತನೆಯನ್ನು ಮಾಡ್ತಾ ನಾವು ಪೂಜೆಯನ್ನು ಮಾಡಬೇಕು. ಆಗ ನೀನು ಕೂಡ ದೇವರನ್ನು ಕಾಣ್ತೀಯಾ ಹಾಗೆ ಅಂತ. ಕಪಿಲಸ್ಯ ವಚ ಶ್ರುತ್ವಾ ಸ ರಾಜ ಅಶ್ವಶಿರಾ ವಿಭುಃ ಜ್ಯೇಷ್ಠಂ ಪುತ್ರಂ ಸಮಾಹೂಯ ಧನ್ಯಂ ಸ್ಥೂಲಶಿರಾಹ್ವಯಂ. ಆ ಅಶ್ವಶಿರನಿಗೆ ಈ ಮಾತುಗಳನ್ನೆಲ್ಲ ಕೇಳಿ ಈ ಸಂಸಾರ ಸಾಕು ಅಂತ ಅನಿಸ್ಬಿಡುತ್ತೆ. ಸಾಕಪ್ಪ, ದೊಡ್ಡವರು ಉಪದೇಶ ಮಾಡಿದ್ದಾರೆ, ದೊಡ್ಡವರು ಅನುಗ್ರಹ ಮಾಡಿದ್ದಾರೆ, ಅವರು ಹೇಳಿದ ರೀತಿಯಲ್ಲಿ ಸ್ತೋತ್ರವನ್ನು ಮಾಡ್ತಾ ಇನ್ನು ಮುಂದಾದರೂ ಸಮಯ ವ್ಯರ್ಥ ಮಾಡದೆ ನಾವು ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ತನ್ನ ದೊಡ್ಡ ಮಗ ಯಾರು? ಸ್ಥೂಲಶಿರ ಅಂತ ನೋಡಿ. ಅಶ್ವಶಿರನ ಮಗ ಸ್ಥೂಲಶಿರನನ್ನು ಕರೆಸಿ ರಾಜ್ಯಭಾರವನ್ನೆಲ್ಲ ಒಪ್ಪಿಸಿ ತಾನು ರಾಜ ಪ್ರಯಯೋವನಂ ಅಂತ ಹೇಳ್ತಾರೆ. ತಾನು ಕಾಡಿಗೆ ಹೋದ. ಯಾವುದು? ನೈಮಿಷಾಕ್ಯಂ ವರಾರೋಹೇ ಅಂತ, ನೈಮಿಷಾರಣ್ಯಕ್ಕೆ ಹೋಗ್ತಾನೆ. ತಪಸಾ ಆರಾಧಯಾಮಾಸ ಯಜ್ಞಮೂರ್ತಿ ಸ್ತವೇನ ಚ. ಅಲ್ಲಿ ಹೋಗಿ ನೈಮಿಷಾರಣ್ಯದಲ್ಲಿ ತಾನು ತಪಸ್ಸನ್ನು, ಸ್ತೋತ್ರ ರೂಪವಾದ ಸ್ತೋತ್ರ ಮಾಡ್ತಾ ಆ ಒಂದು ತಪಸ್ಸನ್ನು, ಚಿಂತನೆಯನ್ನು ಅಶ್ವಶಿರ ರಾಜ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಹೇಳಿದಾಗ ಧರಣಿದೇವಿ ಪ್ರಾರ್ಥನೆ ಮಾಡ್ತಾಳೆ, ಯಜ್ಞತನೋ ಸ್ತೋತ್ರಂ ಕಥಂ ಹಾಗೆ. ಯಾವುದದು ಸ್ತೋತ್ರ? ಯಜ್ಞತನು. ಪರಮಾತ್ಮ ಏನಾಗಿದ್ದಾನೆ? ಯಜ್ಞ ಪುರುಷನಾಗಿದ್ದಾನೆ. ಆ ಯಜ್ಞ ಪುರುಷನ ಸ್ತೋತ್ರ ಅದು ಏನದು? ಅದನ್ನು ಹೇಳಿ ನಮಗೆ. ಅಂದರೆ ಅಶ್ವಶಿರ ತಾನು ಮಾಡಿದ ಸ್ತೋತ್ರ ಅದು, ಅದನ್ನು ನಮಗೂ ಹೇಳಿ ಹಾಗೆ ಅಂತ ಧರಣಿದೇವಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಶ್ರೀ ವರಾಹುವಾಚ ನಮಾಮಿ ಯಾಜ್ಯಂ ತ್ರಿದಶಾಧಿಪಸ್ಯ ಭವಸ್ಯ ಸೂರ್ಯಸ್ಯ ಹುತಾಶನಸ್ಯ. ನಮಾಮಿ, ನಮಸ್ಕಾರ ಮಾಡ್ತೇನೆ. ಯಾಜ್ಯಂ, ಆ ಪರಮಾತ್ಮ ಯಜ್ಞದಿಂದ ಆರಾಧನೆ ಮಾಡಲು ಯೋಗ್ಯನಾದವ. ಪರಮಾತ್ಮ ಏನಾಗಿದ್ದಾನೆ? ಯಾಜ್ಯ ಅಂದರೆ ಯಜ್ಞದಿಂದ ಪೂಜೆ ಮಾಡಲು, ಆರಾಧನೆ ಮಾಡಲು ಯೋಗ್ಯನಾಗಿದ್ದಾನೆ ಹಾಗೆ ಅಂತ. ತ್ರಿದಶಾಧಿಪ, ಆ ಪರಮಾತ್ಮ ಏನಾಗಿದ್ದಾನೆ? ದೇವತೆಗಳಿಗೆಲ್ಲ ಒಡೆಯನಾಗಿದ್ದಾನೆ. ನೋಡಿ, ಪುರುಷ ಸೂಕ್ತದಲ್ಲೂ ಬರುತ್ತದೆ, ಯಜ್ಞೇನ ಯಜ್ಞಮಯಜಂತ ದೇವಾಹ. ದೇವತೆಗಳು ಪರಮಾತ್ಮನನ್ನು ಹೇಗೆ ಪೂಜೆ ಮಾಡ್ತಾರೆ? ಯಜ್ಞರೂಪವಾಗಿ ಮಾಡ್ತಾರೆ ಹಾಗೆ ಅಂತ ನೋಡಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಮಹಾಭಾರತದಲ್ಲಿ ಭೀಮಸೇನ ದೇವರು ಕೂಡ ಆ ದುಶ್ಯಾಸನನ ಸಂಹಾರ, ದುರ್ಯೋಧನನ ಸಂಹಾರ ಇದನ್ನೆಲ್ಲ ಹೇಗೆ ಮಾಡಿದರಂತೆ? ಯಜ್ಞರೂಪವಾಗಿ ಮಾಡಿದರು. ಜರಾಸಂಧನ ಸಂಹಾರ ಅದನ್ನೂ ಕೂಡ ಯಜ್ಞರೂಪವಾಗಿ ಮಾಡಿದರು ಹಾಗೆ ಅಂತ ನಾವು ಕೇಳ್ತೀವಿ. ಕೃಷ್ಣ ಅದನ್ನು ಪ್ರತ್ಯಕ್ಷವಾಗಿ ತೆಗೆದುಕೋಬೇಕು ಅಂತ ಜರಾಸಂಧನ ಕಾಲದಲ್ಲಿ ತಾನೇ ಬರ್ತಾನೆ. ನೋಡಿ, ಈ ರೀತಿಯಾಗಿ ಯಜ್ಞ ಅಂದರೆ ದೇವರಿಗೆ ಭಾರಿ ಇಷ್ಟ. ಯಜ್ಞ ಅಂದರೆ ದೇವರಿಗೆ ಭಾರಿ ಇಷ್ಟ. ಆ ಸಂದರ್ಭದಲ್ಲೇ ಭೀಮಸೇನ ದೇವರು ಧೃತರಾಷ್ಟ್ರನನ್ನು, ದುಶ್ಯಾಸನನನ್ನು ಸಂಹಾರ ಮಾಡುವಾಗ ಕಂಡುಕೊಂಡ ಮಂತ್ರವೇ ಮನ್ಯು ಸೂಕ್ತ ಹಾಗೆ ಅಂತ. ನಾವೇನು ಮನ್ಯು ಸೂಕ್ತ ಪಾರಾಯಣ ಮಾಡ್ತೀವಿ, ಅದು ಭೀಮಸೇನ ದೇವರು
ದುಶ್ಯಾಸನನನ್ನು ಸಂಹಾರ ಮಾಡುವಾಗ ನೋಡಿ, ಸಿಟ್ಟಿನ ರಭಸ, ಮಹಾಘೋರವಾದ ಯುದ್ಧ ಆಗ್ತಾ ಇದೆ. ಆ ಸಂದರ್ಭದಲ್ಲೂ ಕೂಡ ಭೀಮಸೇನ ದೇವರು ಏನು ಮಾಡಿಲ್ಲ, ದೇವರನ್ನು ಮರೆತಿಲ್ಲ, ದೇವರನ್ನು ಸ್ತೋತ್ರ ಮಾಡೋದನ್ನು ಮರೆತಿಲ್ಲ, ಒಂದು ಮಂತ್ರವನ್ನೇ ಕಂಡುಕೊಂಡ್ಬಿಟ್ಟಿದ್ದಾರೆ. ಋಷಿಗಳಾಗಿದ್ದಾರೆ. ಆ ಮನುಸೂಕ್ತಕ್ಕೆ ಋಷಿ ಯಾರು? ಭೀಮಸೇನ ದೇವರೇ. ಹಾಗಿರುವಾಗ ನಾವೇನು ಯುದ್ಧ ಮಾಡು ಅಂತ ಹೇಳಿಲ್ಲ ನಮ್ಮನ್ನು ಹೋಗಿ. ನಾವು ಬ್ರಾಹ್ಮಣರು, ಶಾಸ್ತ್ರ ವಿಚಾರ ಮಾಡಿ, ಶಾಸ್ತ್ರ ಶ್ರವಣ ಮಾಡಿ. ಯದ್ಯಪಿ ಅಲ್ಲಿ ಏನು ಬರ್ತಾ ಇರ್ತದೆ, ಮೇಲಿಂದ ಮೇಲೆ ದೇವರ ಶಬ್ದನೇ ಬರ್ತಾ ಇರೋದು. ಒಂದು ದಾಸರ ಪದ ಹೇಳಿದರೆ ಕೊನೆಯಲ್ಲಿ ಅಂಕಿತ ಅಂತೂ ಪುರಂದರ ವಿಠಲ ಅಂತ ಬರ್ತದ, ದೇವರ ಹೆಸರೇ ಬರೋದು. ಅಷ್ಟು ಮಾಡಿದರೂ ಕೂಡ ಸಾಕು ನಮಗೆ. ಅದರಿಂದ ಆ ದೇವರಿಗೂ ನಮಗಿರುವ ಆ ಸಂಬಂಧ, ಆ ಕನೆಕ್ಟಿವಿಟಿ, ಅದನ್ನು ಬಿಟ್ಟು ಬಿಡಬಾರ್ದು. ನಮಗೆ ಆ ಮೊಬೈಲಲ್ಲಿ ನೆಟ್ವರ್ಕ್ ಹೋಗಿಬಿಟ್ರೆ ಬೇಜಾರು ಅನಿಸ್ಬಿಡುತ್ತದೆ. ಮೊಬೈಲಲ್ಲಿ ಚಾರ್ಜ್ ಹೋಗಿಬಿಟ್ರೆ, ನೆಟ್ವರ್ಕ್ ಹೋಗಿಬಿಟ್ರೆ, ಏನ್ರಿ ನೆಟ್ವರ್ಕೇ ಸಿಗಲ್ಲ ಈ ಏರಿಯಾದಲ್ಲಿ, ಅದು ಬದರಿಗೆಲ್ಲ ಹೋಗಿಬಿಟ್ರೆ ಗೋವಿಂದ, ನೆಟ್ವರ್ಕೇ ಇಲ್ಲ ರೀ ಇಲ್ಲಿ ಅಂತ ಹೇಳ್ಬಿಡ್ತೀವಿ. ನಮಗೆ ಆ ನೆಟ್ವರ್ಕ್ ಬಗ್ಗೆ ನಮಗೆ ವಿಚಾರ. ದೇವರು ಹೇಳ್ತಾನೆ ಅದನ್ನೆಲ್ಲ ಮರಿ, ನನ್ನ ಜೊತೆಗೆ ನೆಟ್ವರ್ಕನ್ನು ಬೆಳೆಸ್ಕೋ ಅಂತ ಹೇಳ್ತಾ ಇದ್ದಾನೆ. ನನ್ನನ್ನು ಮರಿಬೇಡ, ನನ್ನ ಜೊತೆಗೆ ಕನೆಕ್ಟಿವಿಟಿಯಲ್ಲಿ ಇರು ಅಂತ ಹೇಳ್ತಾ ಇದ್ದಾನೆ ದೇವರು. ಅದನ್ನು ನಾವು ಮಾಡಬೇಕು ಹಾಗೆ ಅಂತ. ತ್ರಿದಶಾಧಿಪಸ್ಯ ಯಜ್ಞೇನ, ಈ ರೀತಿಯಾಗಿ ಯಜ್ಞದಿಂದ ಮಾಡಿದರು ಹಾಗೆ ಅಂತ. ಇನ್ನೊಂದು ಕಥೆ ಇದೆ ನೋಡಿ, ಯಜ್ಞ ರೂಪದಿಂದ ಯಾಕೆ ಆರಾಧನೆ ಮಾಡಬೇಕು ಹಾಗೆಂಬ ಅದಕ್ಕೆ ಮಹಾಭಾರತದಲ್ಲಿ ಬರುವ ಇನ್ನೊಂದು ಘಟನೆ. ಈ ದುರ್ಯೋಧನ ಭೀಮಸೇನ ದೇವರಿಂದ ತೊಡೆ ಮುರಿದು ಬಿದ್ದಾಗ ಅಶ್ವತ್ಥಾಮರನ್ನು ಕರೆಸಿ ಹೇಳ್ತಾನೆ ಅವನು, ಉಪಪಾಂಡವರಿದ್ದಾರೆ, ಪಾಂಡವರ ಸಂತತಿ ಇರಬಾರದು, ಪಾಂಡವರನ್ನೂ ಸಂಹಾರ ಮಾಡು, ಪಾಂಡವರ ಸಂತತಿಯನ್ನು ಸಂಹಾರ ಮಾಡು ಹಾಗೆ ಅಂತ ಹೇಳಿದಾಗ ಆಯಿತು ಅಂತ ಪ್ರತಿಜ್ಞೆ ಮಾಡ್ತಾರೆ. ಯಾರು? ಅಶ್ವತ್ಥಾಮರು. ಯಾರವರು? ಅಶ್ವತ್ಥಾಮರು ಯಾರು? ಯಾರ ಅವತಾರ? ರುದ್ರಾವತಾರ. ರುದ್ರಾವತಾರಿಯಾದವರು ಅಶ್ವತ್ಥಾಮರು. ಅವರೇನು ಮಾಡಿದರು, ಪಾಂಡವರೆಲ್ಲ ಮಲಗಿದ್ರು, ಉಪಪಾಂಡವರು ಮಲಗಿದ್ರು. ಕೌರವರ ಶಿಬಿರದಲ್ಲಿ ಪಾಂಡವರು ಮಲಗಿದ್ರು. ಯುದ್ಧ ಎಲ್ಲ ಮುಗಿದೋಯ್ತು, ದುರ್ಯೋಧನನು ಬಿದ್ದಿದ್ದಾನೆ, ಕೌರವರ ಶಿಬಿರ ಎಲ್ಲ ಖಾಲಿ ಇತ್ತು, ಪಾಂಡವರಲ್ಲವೇ ಮಲ್ಕೊಂಡಿದ್ದು. ಈ ಪಾಂಡವರ ಶಿಬಿರದಲ್ಲಿ ಉಪಪಾಂಡವರು ಮಲಗಿದ್ರು. ಉಪಪಾಂಡವರು ಅಂದರೆ ದ್ರೌಪದಿ ದೇವಿಯ ಮಕ್ಕಳು, 5 ಜನ ಉಪಪಾಂಡವರು ಅಂತ ಪ್ರಸಿದ್ಧ. ಅವರೆಲ್ಲ ಅಲ್ಲಿ ಮಲಗಿದ್ರು. ಆ ವಸ್ತ್ರಗ್ರಹ, ವಸ್ತ್ರದಿಂದ ಟೆಂಟ್ ಅಂತ ಏನು ಹೇಳ್ತೀವಿ, ವಸ್ತ್ರದಿಂದ ನಿರ್ಮಾಣ ಆದ ಶಿಬಿರ ಅದೆಲ್ಲ, ಅದರಲ್ಲಿ ಇದ್ದರು ಹಾಗೆ. ಅಶ್ವತ್ಥಾಮಾಚಾರ್ಯರು ಅಲ್ಲಿ ಪ್ರವೇಶ ಮಾಡಬೇಕು ಅಂತ ನೋಡ್ತಾರೆ. ಅಲ್ಲಿ ನೋಡಿದರೆ ಆ ಶಿಬಿರದ ಮೇಲೆ ಯಾರು ನಿಂತಿದ್ದಾರೆ? ಸಾಕ್ಷಾತ್ ರುದ್ರದೇವರು ನಿಂತಿದ್ದಾರೆ. ನೋ ಎಂಟ್ರಿ, ಹೊರಗೆ ಉಪಪಾಂಡವರು ಮಲಗಿದ್ದಾರೆ, ನಿನಗೆ ನೋ ಎಂಟ್ರಿ. ಯಾರು ಹೇಳಿದ್ದು? ರುದ್ರದೇವರು. ಯಾರತ್ರ? ರುದ್ರನ ಅವತಾರನಾದ ಅಶ್ವತ್ಥಾಮರ ಹತ್ರ. ಆ ಸಂದರ್ಭದಲ್ಲಿ ರುದ್ರದೇವರಿಗೂ ಅಶ್ವತ್ಥಾಮರಿಗೂ ಯುದ್ಧ ಆಗ್ತದೆ. ಯುದ್ಧದಲ್ಲಿ ಅಶ್ವತ್ಥಾಮರು ಸೋತೋಗ್ಬಿಡ್ತಾರೆ. ಸೋತೋಗ್ಬಿಟ್ಟು ತಾನು ರುದ್ರದೇವರನ್ನೇ ಪ್ರಾರ್ಥನೆ ಮಾಡ್ತಾರೆ. ತನ್ನದೇ ಮೂಲರೂಪ ಅಂತರ್ಯಾಮಿಯಾದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಆಗ ಅವರೇನು ತಿಳ್ಕೋತಾರೆ, ಒಂದು ಉಪದೇಶ ಮಾಡ್ತಾರೆ. ನೀನು ಯಜ್ಞರೂಪವಾಗಿ ಪೂಜೆಯನ್ನು ಮಾಡು, ಆಗ ನಿನಗೆ ಪರ್ಮಿಷನ್ ಸಿಗ್ತದೆ ಹಾಗೆ ಅಂತ ಹೇಳಿದಾಗ ಅಶ್ವತ್ಥಾಮರು ನಾನು ಇದನ್ನು ಯಜ್ಞರೂಪವಾಗಿ ಮಾಡ್ತೇನೆ, ಈ ಸಂಹಾರ ಉಪಪಾಂಡವರ ಸಂಹಾರವನ್ನು ಯಜ್ಞರೂಪವಾಗಿ ಮಾಡ್ತೇನೆ ಅಂತ ಅವರು ಚಿಂತನೆ ಮಾಡಿದಾಗ ಆಗ ರುದ್ರದೇವರು ಇನ್ನೇನು ಗಣಗಳು ಇದ್ದು ಅವೆಲ್ಲವೂ ಕೂಡ ಅದೃಶ್ಯರಾದರು. ಅವರಿಗೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಅನುಕೂಲವಾಯಿತು. ಅಲ್ಲಿ ಉಪಪಾಂಡವರನ್ನು ಸಂಹಾರ ಮಾಡ್ತಾರೆ. ಯಾತ ಕೇಳಕ್ಕೆ ಬಂದೆ, ರುದ್ರದೇವರು ಅಂಥವರಿಗೂ ಕೂಡ ಆ ಉಪಪಾಂಡವರ ಶಿಬಿರದಲ್ಲಿ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಯಾವಾಗ ಯಜ್ಞರೂಪವಾಗಿ ಪೂಜಾರೂಪವಾಗಿ ನಾನು ಮಾಡ್ತೀನಿ ಹಾಗೆ ಅಂತ ಸಂಕಲ್ಪ ಮಾಡಿದಾಗ ಆಗ ಎಲ್ಲವೂ ಕೂಡ ಅನುಕೂಲ ಆಯಿತು. ಇದರಿಂದ ಏನು ಗೊತ್ತಾಗ್ತದೆ ನಮಗೆ? ಯಜ್ಞದ ಮಹತ್ವ ನೋಡಿ. ಯಾವುದೇ ಕರ್ಮ ನಾವು ಪೂಜಾರೂಪವಾಗಿ ಯಜ್ಞರೂಪವಾಗಿ ಮಾಡಿದರೆ ಅದರ ಮಹತ್ವನೇ ಬೇರೆ. ಇದು ಮಹಾಭಾರತ ನಮಗೆ ತಿಳಿಸಿಕೊಡುವ ವಿಚಾರ. ಅದನ್ನೇ ಪುರುಷ ಸೂಕ್ತದಲ್ಲಿ ಹೇಳ್ತಾರೆ, ಯಜ್ಞೇನ ಯಜ್ಞಮಯಜಂತ ದೇವಾಹ. ದೇವತೆಗಳಿಗೆ ಅದಕ್ಕೆ ಯಜ್ಞಪ್ರಿಯ ನಮ್ಮ ಸ್ವಾಮಿ, ಯಜ್ಞಪ್ರಿಯ. ಇನ್ನು ನಾವು ನೋಡ್ತೀವಿ ರಾಮಾಯಣದಲ್ಲೂ ಅದೇ ಒಂದು ಚರಿತ್ರೆ ಬರ್ತದೆ. ವಿಶ್ವಾಮಿತ್ರರ ಯಜ್ಞವನ್ನು ರಕ್ಷಣೆ ಮಾಡಿದ.
ವಿಶ್ವಾಮಿತ್ರರೇ ಯಜ್ಞವನ್ನು ಸಣ್ಣ ವಯಸ್ಸಿನಲ್ಲೇ ರಕ್ಷಣೆ ಮಾಡಿ ಸುಬಾಹು ಮಾರೀಚ ಅವರನ್ನೆಲ್ಲ ಸಂಹಾರ ಮಾಡಿ ಓಡಿಸಿ ರಕ್ಷಣೆಯನ್ನು ಮಾಡಿದ. ಅದರಿಂದ ಸ್ವಾಮಿಗೆ ಯಾವುದು ಭಾರಿ ಇಷ್ಟ? ಯಜ್ಞ ಅಂದರೆ ಭಾರಿ ಇಷ್ಟ. ಅದರಿಂದ ನಾವು ಯಜ್ಞ ಅಂದರೆ ಪೂಜೆ ಅಂತ ಇಟ್ಟುಕೊಳ್ಳಿ. ನಾವು ಮಾಡತಕ್ಕ ಪ್ರತಿಯೊಂದು ಕರ್ಮವನ್ನು ಏನು ಅಂತ ಭಾವಿಸಬೇಕು? ಯಜ್ಞ ಅಥವಾ ಪೂಜೆ ಎನ್ನುವ ಒಂದು ಚಿಂತನೆ ಅಷ್ಟೇ. ಹೇಗಾದರೂ ಕರ್ಮ ಮಾಡೋದೇ, ಅದನ್ನೇ ಸ್ವಲ್ಪ ಬದಲಾವಣೆ ಮಾಡಿಸಿ ಯಜ್ಞ ಅಂತ ಚಿಂತನೆ ಮಾಡೋದು ಅಷ್ಟೇ. ಅದಕ್ಕೆ ಹಣ ಬೇಡ, ಕಾಸು ಬೇಡ, ಸಮಯ ಬೇಡ, ಸಣ್ಣ ಒಂದು ಪ್ರಯತ್ನ. ಏನು ಅಂತ? ಇದು ಯಜ್ಞರೂಪವಾದ ಒಂದು ಕರ್ಮ, ಅರ್ಥಾತ್ ಪೂಜಾರೂಪವಾದ ಒಂದು ಕರ್ಮ. ಏನು ದುಡ್ಡು ಕಾಸು ಖರ್ಚಾಗ್ತದೆ ಅದಕ್ಕೆ? ಏನು ಹವಿಸ್ ತಂದು ಹಾಕು ಅಂತ ಹೇಳಿದಾನ ದೇವರು? ಇಲ್ಲ. ಬೆಳಿಗ್ಗೆಯಿಂದ ರಾತ್ರಿ ತನಕ ಮಾಡುವ ಒಂದು ಕರ್ಮವನ್ನು ಯಜ್ಞರೂಪವಾಗಿ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ದೊಡ್ಡವರು ಮಾಡಿದ್ದಾರೆ ಅದರಿಂದ ಮಹಾಲಾಭ ಆಗಿದ್ದು ಉಲ್ಲೇಖ ಇದೆ. ಅದರಿಂದ ನಮಗೂ ಕೂಡ ಮಹಾಲಾಭ ಆಗಬೇಕು ಅಂದರೆ ಏನು ಮಾಡಬೇಕು? ಯಜ್ಞರೂಪವಾಗಿ ಕರ್ಮಗಳನ್ನು ಮಾಡುವ ಒಂದು ಅಭ್ಯಾಸವನ್ನು ನಾವು ಮಾಡ್ಕೋಬೇಕು. ಅದರಿಂದ ಈ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ. ತ್ರಿದಶಾಧಿಪಸ್ಯ ಭವಸ್ಯ ಸೂರ್ಯಸ್ಯ ಹುತಾಶನಸ್ಯ ಸೋಮಸ್ಯ ರಾಜ್ಞೋ ಮರುತಾಂ ಅನೇಕ ರೂಪಂ ಹರಿಂ ಯಜ್ಞನರಂ ನಮಸ್ಯೆ. ಅನೇಕ ರೂಪಗಳನ್ನು ತಾಳ್ತಾನೆ ದೇವರು. ಸೂರ್ಯನಾಗಿ, ಹುತಾಶನ ಅಗ್ನಿಯಾಗಿ, ಸೋಮ ಚಂದ್ರನಾಗಿ, ಮರುತ್ ವಾಯುವಿನ ರೂಪ, 49 ಮರುದ್ಗಣ ಅಂತ ಇದ್ದಾರೆ. ಆ ರೂಪಗಳು ಎಲ್ಲವೂ ಕೂಡ ಪರಮಾತ್ಮನ ಪ್ರತೀಕವೇ ಆಗಿದೆ, ಪರಮಾತ್ಮನ ಪ್ರತಿಮೆಗಳು. ಅಂತ ಯಜ್ಞನರಂ ನಮಸ್ಯೆ, ಯಜ್ಞರೂಪವಾದ ಪರಮಾತ್ಮನನ್ನು ನಾನು ನಮಸ್ಕಾರ ಮಾಡುತ್ತೇನೆ. ಹಾಗೆ ಅಂತ ಆ ಸ್ತೋತ್ರ ಇದೆ. ಸಣ್ಣ ಸ್ತೋತ್ರನೇ ಅದು. ಅದರ ಒಂದು ಮಾತ್ರ ನಾವು ಇಲ್ಲಿ ಒಂದು ಶ್ಲೋಕದ ಅರ್ಥವನ್ನು ಮಾತ್ರ ನೋಡ್ತೀವಿ. ಅಂತಹ ಪರಮಾತ್ಮ ಕ್ವಚಿತ್ ಸಹಸ್ರಂ ಶಿರಸಾಂ ದದಾರ. ಸಾವಿರಾರು ಅಂದರೆ ಇಲ್ಲಿ ಸಹಸ್ರ ಶಬ್ದಕ್ಕೆ ಅನಂತ ಅಂತ ಅರ್ಥ ಮಾಡಬೇಕು ಅಂತ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮ ಹೇಗಿರ್ತಾನೆ? ಅನಂತ ಶಿರಸ್ಸು. ನೋಡಿ, ಪುರುಷ ಸೂಕ್ತನ ಅದನ್ನೇ ಹೇಳ್ತದೆ, ಸಹಸ್ರ ಶೀರ್ಷ ಪುರುಷಃ, ಹಾಗೆ ಅಂತ. ಈ ರೀತಿಯಾಗಿ ಅಂತ ಯಜ್ಞನರಂ ನಮಾಮಿ, ಅಂತ ಯಜ್ಞ ಪುರುಷನಿಗೆ ನಮಸ್ಕಾರ ಅಂತ ಈ ರೀತಿಯಾಗಿ ಆ ಸ್ತೋತ್ರವನ್ನು ಮಾಡಿ ಯಜ್ಞಮೂರ್ತಿಂ ಪ್ರಣತೋಸ್ಮಿ ಸಂಸಾರ ಚಕ್ರ ಕ್ರಮಣಕ್ರಿಯಾಯೈ ಯೈಜ್ಯತೆ ಸರ್ವಗತ ಪುರಾಣ. ನೋಡಿ ಎಷ್ಟು ಸುಂದರವಾದ ಮಾತು. ಸಂಸಾರ ಚಕ್ರ ಕ್ರಮಣ ಕ್ರಿಯಾಯೇ. ಸ್ವಾಮಿ, ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ. ಯಾಕೆ? ಈ ಸಂಸಾರ ಚಕ್ರ ಅದು ನಡೀಬೇಕು. ಸಂಸಾರ ಚಕ್ರ ನಡೆಯೋದಂದರೆ ಏನು? ಅಗ್ನಿಯಿಂದಲೇ ಎಲ್ಲ ಕೆಲಸ ನಡೀತದೆ ನೋಡಿ. ಊಟ ಸಂಸಾರ ಚಕ್ರ ಅಂದರೆ ಮನೆ ನಡೆಸೋದೇ, ಇನ್ನೇನಲ್ಲ. ಫ್ಯಾಮಿಲಿ ಮೇಂಟೆನೆನ್ಸ್ ಅಂತ ಏನು ಹೇಳ್ತೀವಿ ಅದೇ. ಊಟ ತಿಂಡಿ 2 ಹೊತ್ತು ನಡೀಬೇಕು. ಅದಕ್ಕೆಲ್ಲದಕ್ಕೂ ಯಾವುದು ಬೇಕು? ಅಗ್ನಿ. ಅಗ್ನಿ ಮಾತ್ರ ಇದ್ದರೆ ಸಾಲದು, ವೈಶ್ವದೇವ ಮಾಡಲೇಬೇಕು. ವೈಶ್ವದೇವ ಮಾಡದೇ ಇರುವ ಊಟವನ್ನು ಮಾಡಬೇಡಿ ಅಂತಾರೆ. ಯಜ್ಞಶಿಷ್ಟ ಭಗವದ್ಗೀತೆಯಲ್ಲಿ ಬರುತ್ತದೆ. ಯಜ್ಞಶಿಷ್ಟ ಶಿನಸ್ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಭುಂಜತೆ ತೇ ತ್ವಗಂ ಪಾಪಾಹ ಏ ಪಚಂತಿ ಆತ್ಮಕಾರಣ. ಯಾರು ತನಗಾಗಿ ಅಡಿಗೆ ಮಾಡಿ ಊಟ ಮಾಡ್ತಾರೋ, ತನಗಾಗಿ ಅಂದರೆ ತನ್ನ ಮನೆಯವರಿಗಾಗಿ, ತನ್ನ ಮಕ್ಕಳಿಗಾಗಿ ಯಾರು ಅಡಿಗೆ ಮಾಡಿ ಊಟ ಮಾಡ್ತಾರೋ ಅವರು ಯಾವುದನ್ನು ತಿಂತಾರೆ? ಪಾಪವನ್ನೇ ತಿಂತಾರೆ. ಅವರನ್ನು ದೇವರು ಏನಂತ ಕರೀತಾನೆ? ಚೋರ ಅಂತ ಕರೀತಾನೆ. ಯಾಕೆ? ಭೂಮಿ ದವಸ ಧಾನ್ಯಗಳನ್ನು ಕೊಟ್ಟದ್ದು ಯಾರಿಗೆ? ನಮ್ಮ ಹೊಟ್ಟೆ ತುಂಬಿಸೋದಕ್ಕ? ಇಲ್ಲವಂತೆ. ಪರಮಾತ್ಮನಿಗೆ ನೈವೇದ್ಯ ಮಾಡ್ತಾರೆ ಅಂತ ಭೂಮಿ ದವಸ ಧಾನ್ಯಗಳನ್ನು ಕೊಡ್ತಾ ಇದ್ದಂತೆ. ಅಗ್ನಿ ಪದಾರ್ಥಗಳನ್ನು ಬೇಯಿಸ್ತದೆ. ಯಾರಿಗೆ? ನಮ್ಮ ಹೊಟ್ಟೆ ತುಂಬಲಿಂದನಾ? ಇಲ್ಲ, ಪರಮಾತ್ಮನಿಗೆ ನೈವೇದ್ಯ ಮಾಡ್ತಾರೆ, ಪರಮಾತ್ಮನ ಸೇವೆ ಆಗ್ತದೆ ಹಾಗೆ ಅಂತ. ಭೂಮಿ ಕೊಟ್ಟದ್ದು ದೇವರಿಗಾಗಿ, ಅಗ್ನಿದೇವರು ಬೇಯಿಸಿದ್ದು ದೇವರಿಗಾಗಿ. ಅದು ಎರಡನ್ನು ಬಿಟ್ಟು ದೇವರಿಗೆ ಸಮರ್ಪಣೆ ಮಾಡದೆ, ವೈಶ್ವದೇವಾದಿಗಳನ್ನು ಮಾಡದೆ ನಾವು ತೆಗೆದುಕೊಂಡ್ರೆ ಕಳ್ಳರು ಹೌದೋ ಅಲ್ಲೋ. ಅದರಿಂದ ಏನು ಮಾಡಬಾರ್ದು? ದೇವರಿಗೆ ನಿವೇದಿತವಾಗದ, ವೈಶ್ವದೇವ ಆಗದೇ ಇರುವ ಪದಾರ್ಥವನ್ನು ಸ್ವೀಕಾರ ಮಾಡಬಾರ್ದು. ಯಾರು? ಮುಮುಕ್ಷುಭಿಹಿ, ಮೋಕ್ಷವನ್ನು ಬಯಸುವವರು. ನಿಮಗೆ ಮೋಕ್ಷ ಬೇಕು, ಸಂಸಾರ ಸಾಕು ಅಂತ ಅಪೇಕ್ಷೆ ಇದ್ದರೆ ಇದನ್ನು ನೀವು ಶಿರಸ ವಹಿಸಿ ಮಾಡಬೇಕು ಅಂತ ಒಟ್ಟು ಪರಮಾತ್ಮನ ಅಭಿಪ್ರಾಯ. ಅದರಿಂದ ದೇವರು ಯಜ್ಞಕ್ಕೆ ಭಾರಿ ಒತ್ತು ಕೊಡ್ತಾ ಇದ್ದಾನೆ ಈ ವಿಷಯದಲ್ಲಿ ನೋಡಿದರೆ. ಇಷ್ಟು ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ.
ನಚಾನ್ಯದಸ್ತೀತಿ ಮತಿಸ್ಥಿರಾಮೇ. ಸ್ವಾಮಿ, ನಿನ್ನನ್ನು ಬಿಟ್ಟು ಈ ಸಂಸಾರದಲ್ಲಿ ಕಾಪಾಡುವವರು ಯಾರೂ ಇಲ್ಲ, ಯಾರೂ ಇಲ್ಲ. ಹೌದಾ? ಅಲ್ಲ, ನನ್ನ ಮನೆಯವರೆಲ್ಲ ಕಾಪಾಡಿದಾರಲ್ಲ, ಕಾಪಾಡೋದಿಲ್ಲವೇ? ಕಾಪಾಡ್ತಾರಲ್ಲ. ಹಾಗೆಂದರೆ ಅವರ ಒಳಗಿದ್ದು ಕಾಪಾಡೋದು ಪರಮಾತ್ಮನೇ. ಇದು ನಮಗೆ ಅರ್ಥ ಆಗೋದಿಲ್ಲ. ಇದು ಅರ್ಥ ಆಗಬೇಕು ಅಂದರೆ ಎಲ್ಲಿ ಹೋಗಬೇಕು? ಭಾಗವತಕ್ಕೆ ಸ್ವಲ್ಪ ಹೋಗಬೇಕು. ಭಾಗವತದಲ್ಲಿ ಆನೆ ಕತೆ ಕೇಳಬೇಕು. ಆನೆ ಅದು 1000 ವರ್ಷ ಅಲ್ಲಿ ಇತ್ತಂತೆ ಸರೋವರದಲ್ಲಿ. 1000 ದಿವಸ ಅಂತಾರೆ, 1000 ವರ್ಷ ಅಂತಾರೆ. ಅದೇನು ಅಂದ್ಕೊಂಡಿತ್ತು? ಇದೇನು ಸಣ್ಣ ಮೊಸಳೆ, ಇದೇನು ಮಾಡ್ತಾಯಿದೆ, ನನ್ನ ಎಳ್ಕೊಂಡು ಹೋಗ್ಬಿಡ್ತೀನಿ ಕಾಡಿಗೆ ಹಾಗೆ ಅಂತ ಅದು ಆನೆ ಹೊರಗೆ ಇಳಿತದಂತೆ. ಮೊಸಳೆನೂ ಸ್ವಲ್ಪ ಹೊರಗೆ ಬಂತು. ಬಂದ ಕೂಡಲೇ ಮತ್ತೆ ಶಕ್ತಿಯಿಂದ ಆನೆಯನ್ನು ಮತ್ತೆ ಸರೋವರಕ್ಕೆ ಇಳೀತದೆ. ಸೊ ಅದರಿಂದ ತಾನು ಎಷ್ಟೋ ಪ್ರಯತ್ನ ಪಟ್ಟಿತ್ತು, ತನ್ನಿಂದ ಆಗಲಿಲ್ಲ. ನನ್ನ ಹೆಂಡತಿ ಮಕ್ಕಳೆಲ್ಲ ಕಾಪಾಡ್ತಾರೆ ಹಾಗೆ ಅಂತ ಪಾಪ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರು ಆನೆಯನ್ನು ಮೇಲೆ ಎಬ್ಬಿಸೋದಕ್ಕೆ. ಆದರೆ ಅವರಿಂದ ಆಗ್ತಾ ಇಲ್ಲ. ಅವರಿಗೆ ಅವರದೇ ಆದ ಒಂದು ಲಿಮಿಟೇಷನ್ಸು ಇದ್ದೆ. ಸುಮ್ಮನೆ ಅವ್ರನ್ನ ಬೈದು ಉಪಯೋಗ ಇಲ್ಲ. ನಾನು ಅಷ್ಟೆಲ್ಲ ಮಾಡಿದೆ, ನೀವೇನು ಮಾಡಲೇ ಇಲ್ಲ, ಹಂಗೆ ಆ ಮಾತು ಅನ್ಲಿಕ್ಕೆ ಬರೋದೇ ಇಲ್ಲ. ಅವರವ್ರದ್ದು ಅವರವರು. ವಾದರಾಜ ಸ್ವಾಮಿಗಳು ಹೇಳ್ತಾರೆ, ನನ್ನ ಪುಣ್ಯ ಆಯಿತು ನೀವು ಹೋಗ್ರಿ ಹಂಗಂತ ಹೇಳಿಬಿಡ್ತಾರೆ. ಈ ಮಾತು ಹೇಳುವಾಗ ಗಜೇಂದ್ರ ಮೋಕ್ಷ ಅಂತ ಒಂದು ಹಾಡು ಮಾಡಿದ್ದಾರೆ ವಾದರಾಜ ಸ್ವಾಮಿಗಳು. ಅದರಲ್ಲಿ ಬರುತ್ತದೆ ಈ ಒಂದು ಪಂಕ್ತಿ. ಪಾಪ ಪ್ರಯತ್ನ ಪಡ್ತಾರೆ, ಅವರಿಂದ ಆಗ್ತಾ ಇಲ್ಲ. ಸೊ ಇನ್ನೇನು ಮಾಡೋದು? ನನ್ನ ಪುಣ್ಯ, ನೀವೆಲ್ಲ ಹೋಗ್ರಿ ಅಂತ ಆನೆ ಹೇಳಿತಂತೆ. ಹೇಳಿದಾಗ ಇನ್ನೇನು ಮಾಡೋದು? ಇನ್ನೇನು ಪ್ರಾಣ ಹೋಗುವ ಸಂದರ್ಭ. ಒಂದಿನ ಊಟ ಬಿಟ್ಟರೆ ನಮಗೆ ಸುಸ್ತಾಗಿಬಿಡುತ್ತದೆ. 1000 ವರ್ಷ ನೀರಿಲ್ಲ, ಏನಿಲ್ಲ, ಏನು ಮಾಡಬೇಕು? ಆನೆ ಅದು ಒದ್ದಾಡ್ತಾ ಇದೆ. ಒದ್ದಾಟ ಅಂದರೆ ಒದ್ದಾಟ, ಇದ್ದ ರಕ್ತನೂ ಹೋಗ್ತಾ ಇದೆ. ಏನು ಮಾಡಬೇಕು? ಹಿಂದಿನ ಜನ್ಮದಲ್ಲಿ ಯಾರೋ ಶಾಸ್ತ್ರ ಹೇಳಿದ್ದು ಅದಕ್ಕೆ ನೆನಪಾಯ್ತಂತೆ. ಆಪತ್ಕಾಲದಲ್ಲಿ ನಮ್ಮನ್ನು ಕಾಪಾಡುವವ ದೇವರೊಬ್ಬ ಇದ್ದಾನೆ. ಆ ದೇವರಿಗೆ ಬೇಕಾದ್ರೂ ಒಂದು ಕಲ್ಲು ಎಸೆದು ನೋಡೋಣ, ಏನಾದರೂ ಸಿಕ್ಕಿದರೆ ಸಿಗ್ಬೋದೋ ಏನೋ ಹಾಗೆ ಅಂತ. ಆಗ ಸ್ವಾಮಿಗಳು ಹೇಳ್ತಾರೆ, ಸುವಿಧಿಯಂತೀರ್ಥರು, ಷಡ್ಭಿರ್ಯತ್ನ ಮನುಷ್ಯಾನಾಂ ಸಪ್ತಮೇ ದೈವಚಿಂತನಂ ಅಂತ ಹೇಳ್ತಾರೆ. ಮನುಷ್ಯ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ 6 ಅಟೆಂಪ್ಟ್ ಮಾಡ್ತಾನಂತೆ. ಅವ್ರನ್ನ ನೋಡೋಣ, ಇವ್ರ ಕಾಲು ಹಿಡಿಯೋಣ, ಅವ್ರ ಕಾಲು ಹಿಡಿಯೋಣ. ಯಾವುದು ಕೆಲಸ ಆಗಿಲ್ಲ ಅಂದರೆ ಹೋಗಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿಬಿಡೋಣ. 7ನೇ ಅಟೆಂಪ್ಟ್ ಸಕ್ಸಸ್ ಆಗ್ತದೆ. ಮೊದಲೇ ಮಾಡಿದರೆ ಅದನ್ನು ಟೈಮ್ ಸೇವು ಎಲ್ಲ ಆಯಿತಾ? ಮಾಡೋದಿಲ್ಲ. ಮೊದಲೇ ದೇವರಿಗೆ ಶರಣು ಹೋಗೋದಿಲ್ಲ. ನನ್ನನ್ನು ಕಾಪಾಡ್ಕೋತೀನಿ, ದೇವರು ಯಾತಕ್ಕೆ? ನನ್ನ ಹೆಂಡತಿ ಮಕ್ಕಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ರೆಕಮೆಂಡೇಶನ್ ಇದೆ, ಮಾಡ್ಕೋತೀವಿ. ಯಾವುದು ಕೆಲಸ ಆಗಿಲ್ಲ. ಇಲ್ಲಿ ಆನೆ ಈಗ ಒದ್ದಾಡ್ತಾ ಇದೆ. ಅಲ್ಲಿ ವೈಕುಂಠದಲ್ಲಿ ಏನಾಯಿತು? ದೇವರ ಪರಿಸ್ಥಿತಿ ನೋಡಿದರೆ ಅಲ್ಲಿ ದೇವರು ಗರುಡನನ್ನು ಎಲ್ಲಿ ಕಳಿಸ್ತಾನೇ ಇಲ್ಲವಂತೆ. ಗರುಡನನ್ನು ಕಳಿಸ್ತಾನೆ ಇಲ್ಲ. ಲಕ್ಷ್ಮೀದೇವಿ ಕೇಳ್ತಾ ಇದ್ದಾರೆ, ನೀವು ಹೋಗ್ತಾ ಇಲ್ಲ, ಈ ಗರುಡನನ್ನು ಕಳಿಸ್ತಾ ಇಲ್ಲ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ಹಾಗೆ ಏನು ವಿಚಾರ ಹೇಳಿ? ಹಾಗೆ ಪರಮಾತ್ಮ ಹೇಳಿದನಂತೆ, ನನ್ನ ಭಕ್ತ ಒಬ್ಬ ಮೊಸಳೆ ಬಾಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅವನು ಯಾಕೋ ನನ್ನನ್ನು ಕರಿತಾನೇ ಇಲ್ಲ, ನನ್ನನ್ನು ಮರೆತು ಬಿಟ್ಟಿದ್ದಾನೆ. ಅವನು ಕರೆದ ಮೇಲೆ ನಾನು ವಿಳಂಬ ಮಾಡಬಾರ್ದು. ಯಾವಾಗ ಕರಿತಾನೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಕೂತಿದ್ದೀನಿ. ಅದರಿಂದ ಗರುಡನನ್ನು ಮನೆಗೆ ಕಳಿಸ್ಲಿಲ್ಲ, ನಾನು ಎಲ್ಲಿ ಹೋಗಿಲ್ಲ, ಇಲ್ಲೇ ಕೂತಿದ್ದೀನಿ. ಆ ಪುಣ್ಯಾತ್ಮ ಕರಿತಾನೇ ಇಲ್ಲ. ಹಾಗೆ ಸ್ಮರಣೆ ಆಯಿತು, ಕರೆದ. ಹೆಂಡತಿಗೂ ಹೇಳದೆ ಓಡಿ ಬಂದ ಅಂತಾರೆ ಪರಮಾತ್ಮ. ಯಾರು ಮಾಡೋರು? ಕರುಣಾಡು ಹೆಂಡತಿಗೂ ಹೇಳದೆ ಬಂದಿದ್ದಾನೆ. ಬಂದು ಆನೆಯನ್ನು ಕಾಪಾಡಿ. ಇಲ್ಲಿ ನೋಡಿದರೆ ಹೆಂಡತಿ ಕಾಪಾಡ್ತಾರೆ, ಮಕ್ಕಳು ಕಾಪಾಡ್ತಾರೆ, ಅವರು ಕಾಪಾಡ್ತಾರೆ ಅಂತ ಇವನು ಆನೆ ವಿಚಾರ ಹೇಗಿದೆ ನೋಡಿ. ಅದರಿಂದ ನಮ್ಮನ್ನು ಸಂಸಾರ ದುಃಖದಿಂದ ಪಾರು ಮಾಡುವ ಶಕ್ತಿ ಅದು ಏಕೈಕ ಶಕ್ತಿ, ಪರಶಕ್ತಿ, ಪರಮಾತ್ಮ ಒಬ್ಬನೇ. ಅದರಿಂದ ಅವರು ಇವರು ಅಂತ ನಾವು ಶರಣು ಹೋಗೋದ್ರಲ್ಲಿ ಹೇಳ್ತಾರೆ ನೋಡಿ, ನಚ ಅನ್ಯದಸ್ತಿ ಇತಿ ಮತಿಸ್ಥಿರಾಮೇ. ಈ ಮತಿ ಏನಾಗಬೇಕು? ಗಟ್ಟಿಯಾಗಬೇಕಂತ. ದೇವರೊಬ್ಬನೇ ರಕ್ಷಕ, ದೇವರೇ ಗತಿ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್, ಹರಿರೇವ ಪಿತೃ,
ಹರಿರೇವ ಮಾತೃ ಹರಿರೇವ ಗತಿ. ಇದು ಏನಾಗಬೇಕು? ಸ್ಥಿರವಾಗಿ. ನಮಗೆ ಜ್ಞಾನ ಇದೆ, ಜ್ಞಾನ ಇಲ್ಲ ಅಂತಲ್ಲ, ಆದರೆ ಏನಿಲ್ಲ, ಸ್ಥಿರತೆ ಇಲ್ಲ. ಅದಕ್ಕೆ ಯಾರೋ ಒಬ್ಬರು ಬೇರೆ ಕಡೆ ಬಂದು ಡೈವರ್ಟ್ ಆಗಿಬಿಡುತ್ತದೆ ಅಷ್ಟೇ, ಡೈವರ್ಟ್ ಆಗಬೇಕು. ಯತಸ್ತತೋ ಮಾಂ ಅವತು ಶುದ್ಧ ಭಾವಂ. ಸ್ವಾಮಿ ಅಂತ ಯಜ್ಞಮೂರ್ತಿ, ನೀನು ನನ್ನನ್ನು ಅವತು, ನನ್ನನ್ನು ರಕ್ಷಣೆ ಮಾಡು ಹಾಗೆ ಅಂತ. ಇತೀರಿತಸ್ತಸ್ಯ ಹುತಾಶನಾರ್ಚಿ ಪ್ರಖ್ಯಂತು ತೇಜ ಪುರತೋ ಬಭೂವ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾದನಂತ. ಯಾರು? ಯಜ್ಞಮೂರ್ತಿ, ಯಜ್ಞನಾಮಕ ಪರಮಾತ್ಮ ಪ್ರತ್ಯಕ್ಷನಾಗಿ ತಸ್ಮಿನ್ ಸ ರಾಜ ಪ್ರವಿವೇಶ, ಅವನಲ್ಲಿ ಆ ರಾಜ ಪ್ರವೇಶವನ್ನು ಮಾಡಿದ ಹಾಗೆ ಅಂತ ಹೇಳ್ತಾರೆ. ಲಯಂ ಪ್ರಾಪ್ತವಾನ್ ಯಜ್ಞಮೂರ್ತೌ. ಅಶ್ವಶಿರ ರಾಜ ಲಯವನ್ನು ಹೊಂದಿದ, ಅಂದರೆ ಮೋಕ್ಷವನ್ನು ಪಡೆದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇದು ಅಶ್ವಶಿರನ ಒಂದು ಉಪಾಖ್ಯಾನ ಅಂತ ಕರೀತಾರೆ, ಅಶ್ವಶಿರೋಪಾಖ್ಯಾನ ಅಂತ. ಇದಾದ ಮೇಲೆ ನೀವು ಬಿಟ್ಟಿದ್ದೀರಿ, ಇಬ್ಬರು ವಿಚಾರ ಹೆಸರನ್ನು ಹೇಳಿದರು. ಯಾರು? ರೈಭ್ಯ ಮತ್ತು ವಸುರಾಜ ಹಾಗೆ. ಧರಣಿದೇವಿ ಪ್ರಶ್ನೆ ಮಾಡ್ತಾಳೆ. ಸಬಸು ಸಂಶಯಚ್ಛೇದಂ ಪ್ರಾಪ್ಯ ರೈಭ್ಯಶ್ಚ ಸತ್ತಮಃ ಉಭೌ ಕಿಂ ಚಕ್ರತುರ್ದೇವ ಶ್ರುತ್ವಾ ಚ ಅಂಗಿರಸಂ ವಚಃ. ಅಂದರೆ ಬೃಹಸ್ಪತಿ ಆಚಾರ್ಯ ಇದು ಅಶ್ವಶಿರನ ವೃತ್ತಾಂತವನ್ನು ಹೇಳಿ ಆ ಕಪಿಲ ಋಷಿಗಳು ಉಪದೇಶ ಮಾಡಿ ಅವರಿಂದ ಅನುಗ್ರಹೀತನಾದ ಅಶ್ವಶಿರ ರಾಜ. ಇದೇ ಪ್ರಶ್ನೆಯನ್ನೇ ಇಬ್ಬರು ಮಾಡಿದರು, ಒಟ್ಟು 3 ಜನ ಮಾಡಿದರು. ಅಲ್ಲಿ ಒಬ್ಬರ ವೃತ್ತಾಂತವನ್ನು ಹೇಳಿದರೆ ಇನ್ನು ಇಬ್ಬರು, ಯಾರು? ವಸುರಾಜ ಮತ್ತು ರೈಭ್ಯ. ಅವ್ರದ್ದು ಕತೆ ಏನಾಯಿತು? ಸಂಶಯ ಕೇಳ್ಕೊಂಡು ಹೋದರು, ಪ್ರವಚನ ಕೇಳ್ಕೊಂಡು ಹೋದರು. ಮುಂದೆ ಏನು ಮಾಡಿದರು ಅವರು? ದೇವರು ನಮ್ಮನ್ನು ಕೇಳ್ತಾನೆ, ಭೂಮಾತೆ ನಮ್ಮನ್ನು ಕೇಳ್ತಾರೆ, ಪ್ರವಚನ ಹೋಗಿ ಬಂದಿದ್ದೀರಾ, ಏನು ಮಾಡಿದಿರಿ ನೀವು ಹಾಗೆ. ಈ ಕಿವಿಯಲ್ಲಿ ತೆಗೆದು ಈ ಕಿವಿಯಲ್ಲಿ ಬಿಟ್ಟರೋ ಅಥವಾ ಏನಾದ್ರು ಒಂದು ಪರಿವರ್ತನೆ ಆಯಿತೋ ನಿಮ್ಮಲ್ಲಿ ಹಾಗೆ. ಉತ್ತರ ತಯಾರಿರಬೇಕು ನಮ್ಮ ಹತ್ರ ಅಷ್ಟೇ. ನೋಡಿ, ಧರಣಿದೇವಿ ಪ್ರಶ್ನೆ ಮಾಡ್ತಾಳೆ. ಶ್ರೀ ವರಾಹುವಾಚ. ಮೊದಲು ವಸುರಾಜ ಏನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಸಬಸು ಸರ್ವಧರ್ಮಜ್ಞ ಸ್ವರಾಜ್ಯಂ ಪ್ರತಿಪಾಲಯನ್ ಅಯಜತ್ ಬಹುವೀರ್ಯಜ್ಞೈ ಮಹದ್ಭಿ ಭೂರಿ ದಕ್ಷಿಣೈ. ಚೆನ್ನಾಗಿ ಯಜ್ಞವನ್ನು ಮಾಡಿದ ಅಂತ. ನೋಡಿ, ಇಲ್ಲೂ ಅದೇ ಬರ್ತದೆ. ಏನು ಮಾಡಬೇಕು? ಯಜ್ಞಗಳನ್ನು ಮಾಡಬೇಕು. ಒಂದು ವರ್ಷದಲ್ಲಿ ಅನೇಕ ಯಜ್ಞಗಳನ್ನು ಮಾಡುವ ಒಂದು ಸಂಪ್ರದಾಯವನ್ನು ಅದು ಬಿಟ್ಟೋಗಿದೆ. ಈಗ ಯಜ್ಞ ಮಾಡುವ ಒಂದು ಸಂಪ್ರದಾಯ ನಮ್ಮಲ್ಲಿ ಬಿಟ್ಟೋಗಿದೆ. ಯಾವಾಗ ಮಾಡ್ತೀವಿ ಯಜ್ಞ? ಲಾಸ್ಟಾಗಿ ಯಾವಾಗ ಆಗಿತ್ತು ಮನೆಯಲ್ಲಿ ಯಜ್ಞ? ವೈಶ್ವದೇವ ಬಿಟ್ಟು. ವೈಶ್ವದೇವ ಸಾಕು, ಮಿನಿಮಮ್ ಅಷ್ಟಾರು ಮಾಡಬೇಕು. ಆದರೆ ಅದು ಬಿಟ್ಟು ಉಳಿದ ಅನೇಕ ಯಜ್ಞಯಾಗಗಳು ಇದೆ. ಪವಮಾನ ಯಾವಾಗಾಗಿತ್ತು? ವರ್ಷಕ್ಕೊಂದ್ಸಲ ಮನೆಯಲ್ಲಿ ಆಗ್ತದೆ. ನೋಡಿ, ದೊಡ್ಡವರು ಮಾಡ್ತಾ ಇದ್ದಾರೆ. ನಾವು ಯಜ್ಞ ಮಾಡುವ ಕಾನ್ಸೆಪ್ಟನ್ನೇ ಏನು ಮಾಡಿಬಿಟ್ಟಿದ್ದೀವಿ? ಬಿಟ್ಟುಬಿಟ್ಟಿದ್ದೀವಿ. ಯದ್ಯಪಿ ಷಟ್ಕರ್ಮ ಯಾವುದು? ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ, ಬ್ರಾಹ್ಮಣರಿಗೆ ವಿಹಿತವಾದ ಷಟ್ಕರ್ಮ ಅಂತ ಹೇಳಿದ್ದಾರೆ. ಆದರೆ ಶ್ರವಣ ಯಾವಾಗ ಮಾಡ್ತೀವಿ? ನಮ್ಮ ಹತ್ರ ಉತ್ತರ ಇದೆ. ಬಚಾವ್, ದೇವರು 50% ಮಾರ್ಕ್ಸ್ ಕೊಟ್ಟುಬಿಟ್ಟು ಅದರಲ್ಲೇ ಶ್ರವಣ ಮಾಡ್ತಾ ಇದ್ದೀರಿ, ಪಾಸಾಗಿದ್ದೀರಿ. ಪಾಸ್ ಅಂತ ಆಗೋಯ್ತು. ಆದರೆ ನೆಕ್ಸ್ಟ್ ಏನು ಬೇಕು ನಮಗೆ? ಫಸ್ಟ್ ಕ್ಲಾಸ್ ಬೇಕು, ಡಿಸ್ಟಿಂಕ್ಷನ್ ಬೇಕು ಅಂತೆಲ್ಲ ಇರುತ್ತದೆ ನಮಗೆ. ಏನು ಮಾಡಬೇಕು? ವರ್ಷಕ್ಕೆ ಒಂದು ಯಾಗ, ಯಾವುದೋ ಒಂದು ಯಾಗ. ನರಸಿಂಹದೇವರು ಕುಲದೇವರಾಗಿದ್ದರೆ ಮನಿಸೂಕ್ತ ಯಾಗ, ಶ್ರೀನಿವಾಸ ದೇವರು ಅಂತ ಇದ್ದರೆ ಯಾವುದೋ ಒಂದು ನಮಗೆ ಯಾವುದು ಅನುಕೂಲವೋ, ಸುದರ್ಶನ ಹೋಮ ಇತ್ಯಾದಿಗಳು. ಮನೆಯಲ್ಲಿ ಯಜ್ಞಗಳನ್ನು ಮಾಡುವ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೋಬೇಕು. ಯಾಕೆ? ಷಟ್ಕರ್ಮದಲ್ಲಿ ಅದು ಒಂದು ವರ್ಷಕ್ಕೆ ಒಂದು ಸಲ ಅಂತ ಪ್ಲ್ಯಾನ್ ಮಾಡೋಣ. ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲ ಮನೆಯಲ್ಲಿ ಸಪ್ತಾಹ ಆಗಬೇಕು. ಭಾಗವತ ಸಪ್ತಾಹ ಮನೆಯಲ್ಲಿ ಆಗಬೇಕು. ಮಠದಲ್ಲಿ ಅಲ್ಲ, ಮಠದಲ್ಲಿ ಆಗಬೇಕು. ಅದು ಬಿಟ್ಟು ಮನೇಲಿ ಯಾಕೆ ಆಗಬೇಕ್ರಿ?
ಹಾಂ, ಯಾಕೆಂದರೆ ಮಠಕ್ಕೆ ಏನಾಗೋದಿಲ್ಲ, ಎಲ್ಲರೂ ಮನೆಯವರು ಎಲ್ಲರೂ ಬರ್ತಾರಾ? ಬಂದರೆ ಚಲೋ, ಮನೆಗೆ ಎಲ್ಲರೂ ಬರ್ತಾರಾ? ಮಠಕ್ಕೆ ಬರೋರು ತುಂಬ ಕಡಿಮೆ ಇದ್ದಾರೆ. ಅದರಿಂದ ಎಲ್ಲರಿಗೂ ಯಾವಾಗ ಅನುಕೂಲ ಆಗ್ತದೋ, ಎಲ್ಲರಿಗೂ ಯಾವಾಗ ರಜೆ ಸಿಗ್ತದೋ ಆಗ ಮನೆಯಲ್ಲೇ ಕರೆಸಿ ಏನು ಮಾಡಬೇಕು? ವರ್ಷಕ್ಕೂ ಒಂದು ಸಲ ಒಂದು ಯಜ್ಞ, ಒಂದು ಅಧ್ಯಯನ, ಶ್ರವಣ ಮಾಡಿಸ್ಬೇಕೋ ಮಾಡಿಸ್ಬಾರ್ದು? ಮಾಡಿಸ್ಬೇಕು. ಯಾಕೆ? ಬ್ರಾಹ್ಮಣನಾಗಿ ನಾವು ಹುಟ್ಟಿದ್ದು ಈ ಕರ್ಮದಿಂದ ಸಂಪೂರ್ಣ ಆಗ್ತದೆ. ಮತ್ತು ಈ ಎರಡು ಮಾಡಿದಾಗ, ಯಜ್ಞ ಮಾಡಿದಾಗಲೂ ಸರಿ, ಭಾಗವತ ಶ್ರವಣ ಮಾಡಿಸಿದಾಗಲೂ ಸರಿ, ದಾನ ಎನ್ನುವುದು ಎತ್ಕಿಂಚಿದ್ದು ದಾನ ಮಾಡ್ತೀರಾ ನೀವು. ಒಂದು 10 ರೂಪಾಯಿ ಆದರೂ ಕೊಟ್ಟು ಕಳಿಸ್ತೀರ, ಸುಮ್ಮನೆ ಹಾಗೆ ಬರೀ ಕೈಯಲ್ಲಿ ಕಳಿಸುವವರಲ್ಲ ನೀವು. ದಾನ ಅಂತ ಒಂದು ಆಗ್ತದೆ. ಸೊ ಅದರಿಂದ ವರ್ಷಕ್ಕೆ ಒಂದು ಸಲ ನಾವು ಬಿಟ್ಟಿರುವ ಕರ್ಮ ಅದನ್ನು ಮಾಡಿಸುವ ಒಂದು ಸಂಕಲ್ಪವನ್ನು ಗುರುವಾರ ರಾಯರ ಮುಂದೆ ಮಾಡಿ, ರಾಯರು ಸಂತುಷ್ಟರಾಗ್ತಾರೆ. ರಾಯರು ನಮ್ಮ ಮೇಲೆ ಇನ್ನೂ ಹೆಚ್ಚು ಅನುಗ್ರಹ, ಆಲ್ರೆಡಿ ಅನುಗ್ರಹ ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚು ಅನುಗ್ರಹ ಮಾಡ್ತಾರೆ. ವರ್ಷಕ್ಕೂ ಒಂದು ಸಲ ಯಾಗ ಆಗಬೇಕು. ಏನೋ ಒಂದು ಸಣ್ಣ ಮಟ್ಟದಲ್ಲಿ ಹಣಕಾಸು ಖರ್ಚು ಮಾಡುವ ಹೇಳುವ ಉದ್ದೇಶ ಇಲ್ಲ ಇದರಲ್ಲಿ. ನಿಮ್ಮಿಂದ ಎಷ್ಟಾಗ್ತದೋ ಅಷ್ಟು ಪ್ರತಿನಿತ್ಯ ವೈಶ್ವದೇವ, ವರ್ಷಕ್ಕೊಂದು ಸಲ ಕುಲದೇವರ ನಿಮಿತ್ತವಾಗಿ ಒಂದು ಯಾಗ, ಕುಲದೇವರು ಪ್ರೀತರಾಗಬೇಕು ಅಂತ ತನ್ನಿಮಿತ್ತವಾಗಿ ಒಂದು ಯಾಗ ಮನೆಯಲ್ಲಿ, ಮತ್ತು ಭಾಗವತ ಶ್ರವಣ. ಇದು ಬ್ರಾಹ್ಮಣನಾಗಿ ಬ್ರಾಹ್ಮಣರ ಮನೆಗಳಲ್ಲಿ ತಿಂಗಳಿಗೆ ಒಮ್ಮೆ ಆದರೂ ಉತ್ತಮ. ಅಟ್ಲೀಸ್ಟ್ ಭಾಗವತ ಅಥವಾ ಪುರಾಣಗಳ ಒಂದು ತಿಂಗಳಿಗೆ ಮಾಡಲಿಕ್ಕೆ ಅನುಕೂಲ ಆದವರು ಮಾಡಿರಿ. ತಿಂಗಳಿಗೂ ಅನುಕೂಲ ಆಗದೇ ಇದ್ದವರು ವರ್ಷಕ್ಕೊಮ್ಮೆ ಆದರೂ ಮಾಡಿ. ಆದರೆ ಬಿಡಕ್ಕೆ ಹೋಗಬೇಡಿ ಅಂತ. ಕರ್ಮವನ್ನು ಬಿಡಬಾರ್ದು ಅಂತ. ಅದರಿಂದ ಆ ಬಸವರಾಜ ಏನು ಮಾಡಿದ? ಅನೇಕ ಯಜ್ಞಗಳನ್ನು ತಾನು ಮಾಡಿ ನೋಡಿ. ಭೂರಿ ದಕ್ಷಿಣೈಹಿ, ದಾನ ಬಂದೇ ಬಂತು ನೋಡಿ. ಯಜ್ಞ ಮಾಡಿದಾಗ ದಾನ ಬಂದೇ ಬರುತ್ತದೆ. ನಮ್ಮಲ್ಲಿ ರಾಮಾಯಣದಲ್ಲಿ ಇನ್ನೊಂದು ಕಥೆಯೂ ಬರುತ್ತದೆ. ಶ್ವೇತರಾಜ ಅಂತ ಅವನೇನು ಮಾಡಿದ? ಯಜ್ಞ ಮಾಡ್ತಾ ಇದ್ದ, ಆದರೆ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಲಿಲ್ಲ. ಯಜ್ಞ ಮಾಡಿದ, ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ, ಅನ್ನ ಹಾಕಲಿಲ್ಲ. ಅನ್ನದಾನ ಮಾಡಬೇಕು. ಏನು ಮಾಡಿದ ಅವನು ದೇಹ ಬಿಟ್ಟು ಹೋಗ್ತಾನೆ. ಭಾರಿ ಹಸಿವಾಗ್ಬಿಡುತ್ತದೆ ಅವನಿಗೆ. ತನ್ನ ಮಾಂಸವನ್ನೇ ತಾನು ತಿನ್ನುವ ಒಂದು ಪ್ರಸಕ್ತಿ. ಮಾಂಸ ತಿಂದರೂ ಕೂಡ ಹಸಿವೇ ನಿಲ್ತಾ ಇಲ್ಲ. ಬ್ರಹ್ಮದೇವರ ಹತ್ರ ಹೋಗಿ, ಸಾತ್ವಿಕ ಜೀವ, ಬ್ರಹ್ಮದೇವರು ಸಿಕ್ಕಿದ್ರು, ಕೇಳಿದ, ಸ್ವಾಮಿ ಈ ಥರ ಆಗ್ತಾ ಇದೆ, ಎಷ್ಟು ತಿಂದರೂ, ನೀರು ಕುಡಿದ್ರು, ಅನ್ನ ತಿಂದರೂ ನನಗೆ ಹಸಿವು ಬಾಯಾರಿಕೆ ಹೋಗ್ತಾ ಇಲ್ಲ. ನನ್ನ ಶವ ಇದೆ, ಶವದ ಮಾಂಸ ತಿಂದರೂ ಕೂಡ ನನಗೆ ಹಸಿವು. ಅವರೇ ಹೇಳಿದರು, ಹೋಗಿ ಶವ ತಿನ್ನು ಹಾಗೆ. ಆದರೂ ಆಗ್ತಾ ಇಲ್ಲ. ಹಾಗೆ ಏನು ಮಾಡಬೇಕು? ಏನಾದ್ರು ಉಪಾಯ ಹೇಳಿ ಹಾಗೆ ಅಂತ ಬ್ರಹ್ಮದೇವರ ಹತ್ರ ಕೇಳಿದರೆ, ಬ್ರಹ್ಮದೇವರು ಏನು ಹೇಳಿದರು ಹೇಳಿ? ನೀನು ರಾಮದೇವರಿಗೆ ಒಂದು ಮಾಲೆಯನ್ನು ಹಾಕು. ಹಾಗೆ ಡೈರೆಕ್ಟ್ ಹಾಕಬೇಡ, ಒಂದು ಮಾಲೆಯನ್ನು ತೆಗೆದುಕೊಂಡು ಹೋಗಿ ಅಗಸ್ತ್ಯ ಋಷಿಗಳಿದ್ದಾರೆ, ಅಗಸ್ತ್ಯ ಋಷಿಗಳ ಹತ್ರ ಕೊಟ್ಟು ಅವ್ರ ಮುಖಾಂತರ ರಾಮನಿಗೆ ಒಂದು ಮಾಲೆ ಹಾಕು, ನಿನಗೆ ಹಸಿವು ಬಾಯಾರಿಗೆ ತೊಂದರೆ ಸರಿ ಹೋಗ್ತದೆ. ಹಾಗೆ ನೋಡಿ, ಷೋಡಶೋಪಚಾರ ಪೂಜೆಯಲ್ಲಿ ನಾವೇನು ಮಾಡ್ತೀವಿ? ಒಂದು ತುಳಸಿ ದಳ ಸಮರ್ಪಣೆ ಮಾಡ್ತೀವಿ. ದೇವರಿಗೆ ಒಂದು ತುಳಸಿ ಮಾಲೆ ಸಮರ್ಪಣೆ ಮಾಡಿದರೆ ಎಷ್ಟು ಪುಣ್ಯ ಬರ್ತಾ ಇದೆ. ಶ್ವೇತರಾಜನೇ ಸಾಕ್ಷಿ. ನಾಳೆ ನಮಗೆ ಹೊಟ್ಟೆ ನೀರು, ಅನ್ನ ನೀರು ಬೇಕೋ ಬೇಡವೋ? ಬೇಕು. ಮಾನವ ಜನ್ಮ, ಬ್ರಾಹ್ಮಣ ಜನ್ಮ ಬಂದಿದಾಗ ದೇವರ ಪೂಜೆಯನ್ನು ಯಾಕೆ ಬಿಡಬೇಕು? ಒಂದು ಉಪಚಾರಕ್ಕೆ ಇಷ್ಟು ಮಹತ್ವ. ಏನು? ಪುಷ್ಪ ಸಮರ್ಪಣೆ. ಪುಷ್ಪ ಸಮರ್ಪಣೆಗೆ ಇಷ್ಟು ಮಹತ್ವ. ನಿಮಗೆ ಹಸಿವೆ, ಬಾಯಾರಿಕೆ, ಅನ್ನ ನೀರು ಕೊರತೆ ಇಲ್ಲದೆ ಬೇಕು ಅಂದರೆ ದೇವರಿಗೆ ಏನು ಮಾಡಬೇಕು? ಪುಷ್ಪ ಸಮರ್ಪಣೆ ಮಾಡಬೇಕು. ಇನ್ನು ಇದು ಪುಷ್ಪದ ಸಮರ್ಪಣೆ ನೋಡಿ. ಷೋಡಶೋಪಚಾರ ಪೂಜೆಯಲ್ಲಿ ಒಂದೊಂದಕ್ಕೂ ಎಷ್ಟು ಮಹತ್ವ ಇದೆ ನೋಡಿ. ಏನೋ ಕರ್ಮ ಅಂತ ನಾವು ಮಾಡ್ತಾ ಕೂದಿರ್ತೀವಿ, ಅದನ್ನು ಮಹಾಫಲ ಇದೆ, ದೇವರು ಚೆನ್ನಾಗಿ ಅನುಗ್ರಹ ಮಾಡ್ತಾನೆ. ಅದರಿಂದ ಗಂಧ ಸಮರ್ಪಣೆ, ದೇವರಿಗೆ ಗಂಧ ಸಮರ್ಪಣೆ ಮಾಡಿದರೆ ಏನು ಪುಣ್ಯ?
ಭಾಗವತಕ್ಕೆ ಹೋಗಬೇಕು. ತ್ರಿವಕ್ರೆ ಚರಿತ್ರೆ ನೋಡಲಿ, 3 ಕಡೆ ವಕ್ರ ಇತ್ತು. ನಮಗೆಲ್ಲಿ ಎಷ್ಟು ವಕ್ರ ಇದೆ? ನಮಗೂ 3 ಕಡೆ ವಕ್ರ ಇದೆ. ಎಲ್ಲಿ? ಕಾಯೇನ ವಾಚ ಮನಸ, 3 ಕಡೆ ವಕ್ರ ನಮ್ಮಲ್ಲೂ. ಆ ವಕ್ರತೆ ಎಲ್ಲ ಹೋಗಬೇಕು. ಏನು ಮಾಡಬೇಕು? ಋಜುಗಾತ್ರಿಯನ್ನಾಗಿ ಮಾಡಿದ ಅಂತಾರೆ. ಗಂಧ ಸಮರ್ಪಣೆ ಮಾಡಿದರೆ ಆ ಸೈರಂಧ್ರಿ ಅವಳನ್ನು ಎತ್ತುತ್ತಾನೆ ಪರಮಾತ್ಮ, ಮುಖದಲ್ಲಿ ಚಿಂಪನಲ್ಲಿ ಇಟ್ಟು ಎತ್ತುತ್ತಾನೆ, ರುಜುಗಾತ್ರಿ ಆಗ್ತಾಳೆ ಅವಳು. ಸೊ ನಮ್ಮಲ್ಲಿರುವ ವಕ್ರತೆ ಹೋಗಬೇಕಂದ್ರೆ ದೇವರಿಗೆ ಏನು ಸಮರ್ಪಣೆ ಮಾಡಬೇಕು? ಗಂಧ ಸಮರ್ಪಣೆ ಮಾಡಬೇಕು. ಯಾಕೆ ಮಾಡೋದಿಲ್ಲ? ವಕ್ರತೆ ಹೋಗೋದು ಬೇಡವಾ? ಅದಕ್ಕೆ ಹೇಳಿದ್ದು, ನಮಗೆ ಪ್ರಜ್ವಲಿತವಾದ ಇಚ್ಛೆ ಇದ್ದರೆ ಇದೆಲ್ಲ ಆಟೋಮೆಟಿಕ್ಕಾಗಿ ನಾವು ಮಾಡ್ತೀವಿ, ಇನ್ನೊಬ್ಬರು ಹೇಳಬೇಕಾಗಿಲ್ಲ ನಮಗೆ. ಅಕ್ಷತೆ ಇಡುವುದರಿಂದ ಏನು ಪುಣ್ಯ? ಅಲ್ಲೇ ಇರ್ತದೆ ನೋಡಿ, ಆ ಅಕ್ಷತೆ ಸಮರ್ಪಣೆ ಮಾಡುವ ಒಂದು ಮಂತ್ರದಲ್ಲೇ ಇರ್ತದೆ, ದುಃಖ ಅರ್ಥಿ ನಾಶನ ಅಂತ ಬರ್ತದೆ. ನಮ್ಮ ದುಃಖಗಳೆಲ್ಲ ನಾಶ ಆಗಬೇಕು ಅಂದರೆ ದೇವರಿಗೆ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು. ಅಕ್ಷತೆ ಅಂದರೆ ಮಂತ್ರಾಕ್ಷತೆ ಅಲ್ಲ, ಇದು ಯಾವುದು? ಅಂಗಾರಕ್ಷತೆ ಇಟ್ಕೋತೀವಿ ಅಲ್ಲ, ಅದು. ಅಲ್ಲಿ ಮತ್ತೆ ಗೊಂದಲ ಇದೆ, ಅಕ್ಷತೆ ಅಂಗಾರನೋ ಅಂಗಾರಕ್ಷತೆ ಏನೋ ಒಂದು ಇಟ್ಕೊಳ್ಳಿ, ಒಟ್ಟು 2 ಇಟ್ಕೊಳ್ಳಿ. ದುರ್ಗಾದೇವಿಯ ಪ್ರಸಾದ, ದುರ್ಗಾದೇವಿಯ ಸ್ಮರಣೆ ಮಾಡ್ತಾ ಅದನ್ನು ಇಟ್ಕೊಳ್ಳಿ ಅಂತ ಒಟ್ಟು ಹೇಳ್ತಾರೆ. ಒಂದೊಂದು ಉಪಚಾರಕ್ಕೂ ಕೂಡ ಏನಿದೆ? ಮಹಾಫಲ ಇದೆ. ಅದರಿಂದ ಷೋಡಶೋಪಚಾರ ಪೂಜೆಯನ್ನು ಬಿಡಬೇಡಿ. ಕಪಿಲರು ಮೊದಲು 3 ಸಾಧನೆ ಅಂತ ಅದನ್ನೇ ಹೇಳಿದರು. ದೇವರಿಗೆ ಪ್ರತಿನಿತ್ಯ ಷೋಡಶೋಪಚಾರ ಪೂಜೆ ಆಗಬೇಕು, ವೈಶ್ವದೇವ ಆಗಬೇಕು. ಅದು ಬಿಟ್ಟು ವರ್ಷಕ್ಕೆ 1 ಸಲ ಆದರೂ ಭಾಗವತ ಶ್ರವಣ, ಒಂದು ಯಾಗ ಮನೆಯಲ್ಲಿ ಕೆಲವುದು ಪ್ರತಿನಿತ್ಯ ಆಗಬೇಕು, ಕೆಲವುದು ವರ್ಷಕ್ಕೆ ಒಮ್ಮೆ ಆದರೂ ವಾರ್ಷಿಕೋತ್ಸವ ಅಂತ ಕರೀತಾರೆ ನೋಡಿ, ಮನೆಯಲ್ಲಿ ವಾರ್ಷಿಕೋತ್ಸವ ಆಗಬೇಕು, ಬಿಡಬಾರ್ದು ಅಂತ. ಆ ರೀತಿಯಾಗಿ ಆ ವಸುರಾಜ ತಾನು ಕೇಳಿದ್ದರಿಂದ ಆದ ಪರಿಣಾಮ ಇದು. ಯಾರತ್ತರಿಂದ? ಬೃಹಸ್ಪತಿ ಆಚಾರ್ಯರಿಂದ ತಾನು ಕೇಳಿದ ಪರಿಣಾಮ ಈ ರೀತಿಯಾದ ಯಜ್ಞಗಳನ್ನು ಅವನು ಮಾಡ್ತಾ ಇದ್ದ ಅಂತ. ಕರ್ಮಕಾಂಡೇನ ದೇವೇಶಂ ಹರಿಂ ನಾರಾಯಣಂ ಪ್ರಭುಂ ತೋಷಯಾಮಾಸ ರಾಜೇಂದ್ರ ತಮ್ ಅಭೇದೇನ ಚಿಂತಯನ್. ಕರ್ಮಗಳನ್ನು ಮಾಡ್ತಾ ಅವನೇನು ಮಾಡಿದ? ಅಭೇದ ಚಿಂತನೆಯನ್ನು ಮಾಡ್ತಾ ಇದ್ದ ಅಂತ. ಅಭೇದ ಚಿಂತನೆ ಅಂದರೆ ಜೀವಬ್ರಹ್ಮನಿಗೆ ಅಭೇದ ಅಂತ ತಿಳಿಬಾರ್ದು. ಬಿಂಬರೂಪಿಗೂ ಆ ಅಗ್ನಿಯಲ್ಲಿ ಇದ್ದ ಪರಮಾತ್ಮನಿಗೂ ಅಥವಾ ಪ್ರತಿಮೆಯಲ್ಲಿ ಇದ್ದ ಪರಮಾತ್ಮನಿಗೂ ಅಭೇದ ಅಂತ ಚಿಂತನೆ ಮಾಡಬೇಕು. ಯಾವುದೇ ಸರಿ. ಉದಾಹರಣೆಗೆ ನಾವು ನೈವೇದ್ಯ ಸಮರ್ಪಣೆಯನ್ನು ಹೇಗೆ ಮಾಡ್ತೀವಿ? ಶಾಲಿಗ್ರಾಮದಲ್ಲಿ ಇರುವ ಪರಮಾತ್ಮ, ಅನ್ನಾದಿ ಪದಾರ್ಥಗಳಲ್ಲಿ ಇರುವ ರೂಪ, ನನ್ನಲ್ಲಿ ಇರುವ ರೂಪ, 3 ಕೂಡ ಒಂದೇ ಅಂತ ಐಕ್ಯ ಚಿಂತನೆ ಮಾಡ್ತೀವಲ್ಲ, ಅದೇ ನೈವೇದ್ಯ. ಅದೇ ರೀತಿಯಾಗಿ ಪ್ರತಿಯೊಂದನ್ನು ಮಾಡಬೇಕು. ಷೋಡಶೋಪಚಾರ ಮಾಡ್ತೀವಲ್ವಾ, ಅರ್ಘ್ಯ, ಪಾದ್ಯ, ಗಂಧ, ಅಕ್ಷತೆ, ಪುಷ್ಪ, ತುಳಸಿ, ಯಾವುದನ್ನು ಸಮರ್ಪಣೆ ಮಾಡುವಾಗಲೂ ಈ ರೀತಿಯಾದ ಅಭೇದ ಚಿಂತನೆ. ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ. ನಾವು ಸಮರ್ಪಣೆ ಮಾಡೋದು ಯಾವುದನ್ನು? ದೇವರಿಗೆ ಸಮರ್ಪಣೆ ಮಾಡೋದು ಯಾವುದನ್ನು? ದೇವರ ರೂಪವನ್ನೇ. ದೇವರಿಗೆ ಯಾರನ್ನು ಸಮರ್ಪಣೆ ಮಾಡಬೇಕು? ದೇವರನ್ನೇ ಸಮರ್ಪಣೆ ಮಾಡಬೇಕು. ತುಳಸಿಯಲ್ಲೇ ಇದ್ದ ದೇವರನ್ನು ಶಾಲಿಗ್ರಾಮದಲ್ಲಿ ಇದ್ದ ದೇವರಿಗೆ ಸಮರ್ಪಣೆ. ನೀರಿನಲ್ಲಿ ಇದ್ದ ದೇವರನ್ನು, ಅಭಿಷೇಕ ಅಂದರೆ ಏನು? ನೀರಿನಲ್ಲಿ ಆವಾಹನೆ ಮಾಡ್ತೀವಿ ದೇವರನ್ನು. ಏಕಶತಮೂರ್ತಿ ಆವಾಹಯಾಮಿ, ಆವಾಹನೆ ಮಾಡ್ತೀವಿ. ಆ ಪರಮಾತ್ಮನ ರೂಪ, ಶಾಲಿಗ್ರಾಮದಲ್ಲಿ ಇರುವ ರೂಪ, ನನ್ನ ಬಿಂಬ ರೂಪ, ಅದರಲ್ಲಿ ಐಕ್ಯ ಚಿಂತನೆ. ಇದೇ ಅಭಿಷೇಕ ಅಂದರೆ. ಪರಮಾತ್ಮನ ರೂಪಗಳನ್ನು ಮರೆತು ಷೋಡಶೋಪಚಾರ ಪೂಜೆ ಮಾಡಿದರೆ ಆ ಪೂಜೆಯನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ಅದರಿಂದ ನೀವು ಏನೇ ಪದಾರ್ಥ ಸಮರ್ಪಣೆ ಮಾಡಿದರೂ ಕೂಡ, ಹವಿಸ್ಸು ಯಜ್ಞದಲ್ಲಿ ಸ್ವಾಹಾಕಾರ ಹೇಳಿ ನಾವು ತುಪ್ಪವೋ ಅನ್ನವೋ ಏನೋ ಒಂದು ಹವಿಸ್ಸು ಕೊಡ್ತೀವಿ. ಅಲ್ಲಿ ಚಿಂತನೆ ಹೇಗಿರಬೇಕು? ಸೇಮ್. ಅಗ್ನಿಯಲ್ಲಿ ಇರುವ ಪರಮಾತ್ಮನ ರೂಪ, ತುಪ್ಪದಲ್ಲಿ ಇರುವ ರೂಪ, ನನ್ನಲ್ಲಿ ಇರುವ ರೂಪ. ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ. ಅಭೇದೇನ ಚಿಂತಯನ್, ದೇವರ ಸ್ಮರಣೆ ಸದಾ ಇರಬೇಕು. ಇದು ಮುಖ್ಯ. ದೇವರನ್ನು ಮರೆತು ಮಾಡುವುದು ಏನಲ್ಲ, ಪೂಜೆಯೇ ಅಲ್ಲ. ಪೂಜೆಯಾತಕೋ ಮನುಜ ಪೂಜೆಯಾತಕೋ, ಪೂಜೆಯಲ್ಲಿ ನಿನ್ನ ಮನ ನಿಲ್ಲದಿದ್ದ ಮೇಲೆ ಪೂಜೆಯಾತಕೋ ಅಂತ ದಾಸರು ಅದಕ್ಕೂ ಉತ್ತರ ಕೊಟ್ಟು ಬಿಟ್ಟಿದ್ದಾರೆ.
ಎಲ್ಲದಕ್ಕೂ ದಾಸರ ಹತ್ರ ಉತ್ತರ ತಯಾರಿದೆ. ನಾವು ಅದನ್ನು ಕೇಳಿ ಕರೆಕ್ಟ್ ಮಾಡ್ಕೋಬೇಕು ನಮ್ಮನ್ನು ಅಷ್ಟೇ. ತತಃ ಕಾಲೇನ ಮಹತಾ ತಸ್ಯ ರಾಜ್ಞೋ ಮದಿಕ್ಕಿಲ ನಿವೃತ್ತ ರಾಜ್ಯ ಭೋಗಸ್ಯ ದ್ವಂದ್ವಸ್ಯ ಅತ್ಯಂತ ಉಪೇಯುಷಿ. ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ಕಾಲಕ್ರಮೇಣ ಏನಾಯಿತು, ಅವನಿಗೂ ಕೂಡ ಸಾಕು ಅಂತ ಅಲಂಬುದ್ಧಿ ಬಂತು. ಸಾಕು ಅಂತ ಅಲಂಬುದ್ಧಿ ಬಂತು. ಏನು ಮಾಡಿದ ಅವನು? ತತಃ ಪುತ್ರಂ ವಿವಸ್ವಂತಂ ಶ್ರೇಷ್ಠಂ ಭ್ರಾತೃಶತಶ್ಚ ಅಭಿಷಿಚ್ಯ ಸ್ವಕೇ ರಾಜ್ಯೇ ತಪೋವನಮುಪಾಗಮತ್ ಪುಷ್ಕರಂ ನಾಮ ತೀರ್ಥಾನಾಂ ಪ್ರವರಂ ಯತ್ರ ಕೇಶವಃ. ಆ ರಾಜ ವಸುರಾಜ ಏನು ಮಾಡಿದ? ಭ್ರಾತೃ ಶತಶಃ 100 ಜನ ಮಕ್ಕಳಿದ್ದರು. ಅವರಲ್ಲಿ ಹಿರಿಯವ ಯಾರು? ವಿವಸ್ವಂತ. ವಿವಸ್ವಂತನಿಗೆ ರಾಜ್ಯವನ್ನು ಕೊಟ್ಟು ಸ್ವಕೇ ರಾಜ್ಯೇ ಅಭಿಷಿಚ್ಯ, ತನ್ನ ರಾಜ್ಯದಲ್ಲಿ ಅಭಿಷಿಕ್ತನನ್ನಾಗಿ ಮಾಡಿ ಪುಷ್ಕರ ಅಂತ ಪುಷ್ಕರ ತೀರ್ಥಕ್ಕೆ ಹೋಗಿ ಅವನು ತಪಸ್ಸನ್ನು ಮಾಡಿದ. ಪುಂಡರೀಕಾಕ್ಷ ನಾಮಾತು ಪೂಜ್ಯತೆ ತತ್ಪರಾಯಣೈಹಿ. ನೋಡಿ, ಅಶ್ವಶಿರ ಪೂಜೆ ಮಾಡಿದ್ದು ಯಾರನ್ನ? ಯಜ್ಞಮೂರ್ತಿಯನ್ನು ಪೂಜೆ ಮಾಡಿದ. ವಸುರಾಜ ಯಾರನ್ನು ಪೂಜೆ ಮಾಡ್ತಾನೆ? ಪುಂಡರೀಕಾಕ್ಷ ರೂಪವನ್ನು ಪೂಜೆ ಮಾಡ್ತಾನೆ. ಈ ಪುಂಡರೀಕಾಕ್ಷ ರೂಪವನ್ನು ನಾವು ಚಿಂತನೆ ಮಾಡ್ತೀವಿ ಯಾವಾಗ? ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿಹಿ. ಪ್ರತಿಯೊಂದು ಕಾರ್ಯದ ಆರಂಭದಲ್ಲೂ ಪುಂಡರೀಕಾಕ್ಷನ ಸ್ಮರಣೆಯನ್ನು ನಾವು ಮಾಡಬೇಕು. ನೋಡಿ, ನಾವು ಆ ಕ್ರಮ ಪ್ರಕಾರ ಮಾಡಿಬಿಟ್ರೆ ಒಂದು ಕ್ರಿಯೆಯನ್ನು ಆಟೋಮೆಟಿಕ್ಕಾಗಿ ಏನು ಬರುತ್ತದೆ? ದೇವರ ಸ್ಮರಣೆ ಬಂದೇ ಬರುತ್ತದೆ. ಯಾಕೆ? ಆ ಪೂಜಾ ವಿಧಾನ ಏನಿದೆ ಅದು ಆ ರೀತಿಯಾಗಿಯೇ ನಿರ್ಮಾಣ ಮಾಡಿದ್ದಾರೆ ಹಿರಿಯರು. ದೇವರ ಸ್ಮರಣೆ ಬರುವಂತಲೇ ಮಾಡಿದ್ದಾರೆ. ದೇವರ ಪೂಜೆ ಮಾಡಬೇಕು. ಮೊದಲನೇ ಶ್ಲೋಕ ಯಾವುದು? ನಾರಾಯಣಾಯ ಪರಿಪೂರ್ಣ. ನಾರಾಯಣನ ಸ್ಮರಣೆ ಆಗಲೇಬೇಕು. ಸರ್ವಮೂಲ ಚಿಂತನೆಯೂ ಬಂತು, ನಾರಾಯಣನ ಚಿಂತನೆಯೂ ಬಂತು. ಇದು ಕ್ರಮ. ಅದರಿಂದ ಕ್ರಮ ಪ್ರಕಾರ ನಾವು ಮಾಡ್ತಾ ಹೋಗ್ಬಿಟ್ರೆ ದೇವರ ಸ್ಮರಣೆ ಬಂದೇ ಬರುತ್ತದೆ. ಹಾಗೆ ಅಂತ ಆ ರೀತಿಯಾಗಿ ಪುಂಡರೀಕಾಕ್ಷ ನಾಮಾತು ಪೂಜ್ಯತೆ ತತ್ಪರಾಯಣೈಹಿ. ಪುಷ್ಕರ ತೀರ್ಥದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ ಹೋಗಿ ಆ ರೀತಿಯಾಗಿ ಪೂಜೆಯನ್ನು ಮಾಡಿದರು ಅಂತ. ತತ್ರ ಗತ್ವಾ ಸ ರಾಜಋಷಿ ಕಾಶ್ಮೀರಾಧಿಪತಿ. ಈ ವಸುರಾಜ ಅಂದರೆ ಯಾವ ದೇಶದ ಅಧಿಪತಿ? ಕಾಶ್ಮೀರ ಅಧಿಪತಿ ಅಂತ. ಕಾಶ್ಮೀರ ದೇಶದ ರಾಜನಾಗಿದ್ದ ಅವನು. ಅತಿ ತೀವ್ರೇನ ತಪಸ ಸ್ವಶರೀರಂ ಅಶೋಷಯತ್. ತೀವ್ರವಾದ ತಪಸ್ಸಿನಿಂದ ತನ್ನ ಶರೀರವನ್ನು ಶೋಷಣೆ ಮಾಡಿದ ಅಂತಾರೆ. ಪುಂಡರೀಕಾಕ್ಷ ಪಾರಂತು ಸ್ತವಂ ಭಕ್ತ್ಯ ಜಪನ್ಬುಧಃ ಆರಿರಾಧೈ ಇಷುರ್ದೇವಂ ನಾರಾಯಣಂ ಅಕಲ್ಮಷಂ ಸ್ತೋತ್ರಾಂತೆ ತಲ್ಲಯಂ ಪ್ರಾಪ್ತಃ ಸರಾಜ ರಾಜಸತ್ತಮಃ. ಆ ರೀತಿಯಾಗಿ ಪುಂಡರೀಕಾಕ್ಷನ ಸ್ತೋತ್ರ ಅದನ್ನು ಮಾಡಿ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಅವನಲ್ಲಿ ಆ ವಸುರಾಜನು ಕೂಡ ಲಯವನ್ನು ಹೊಂದುತ್ತಾನೆ, ಅಂದರೆ ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಒಟ್ಟು ವಸುರಾಜನ ಚರಿತ್ರೆಯನ್ನು ಕೂಡ ಹೇಳಿದ್ದಾರೆ. ಅದೇನದು ಪುಂಡರೀಕಾಕ್ಷ ಸ್ತೋತ್ರ ವಸುರಾಜ ಮಾಡಿದ್ದು ಹಾಗೆ ಅಂತ ಅದನ್ನು ಹೇಳ್ತಾರೆ. ಅದನ್ನು ನಾಳೆ ಮತ್ತೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ. ನಾಹಂ ಕರ್ತ